ಎಲ್ಲರೂ ಎದ್ದಿಟ್ಕೊಂಡು ನಮ್ಮ ಒಂದು ಕೀರ್ತನೆಗಳು 150 ಕಿತ್ಕೋಣ ಅಂತಿದೆ. I request everyone to stand up and let's take our Bible to Psalms 150. ಕೀರ್ತನೆಗಳು 150ನೇ ಕೀರ್ತನೆ. As we come to the God's presence, let's read this Psalms together. ನಾವು ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಒಟ್ಟಾಗಿ 150ನೇ ಕೀರ್ತನೆಗಳನ್ನ 1ರಿಂದ 6ನೇ ವಚನದವರೆಗೂ ಒಟ್ಟಾಗಿ ಓದಿಕೊಳ್ಳುವರಾಗಿದೆ. I request everyone to turn your Bible to 150 Psalms. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನ 150ನೇ ಕೀರ್ತನೆ ತೆಗೆದುಕೊಳ್ಳಿ, ಒಟ್ಟಾಗಿ ಓದುವವರಾಗಿದ್ದೇವೆ. ಯೆಹೋವನಿಗೆ ಸ್ತೋತ್ರ, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ, ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ, ಮುಂಗುತ್ತ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ, ಗಗನಗಳಿಂದ ಬೀಳುತ್ತಾ ಆತನನ್ನು ಸ್ತುತಿಸಿರಿ, ಸರತಿ ವಾದ್ಯಗಳಿಂದಲೂ ಅಳುಗಳಿಂದಲೂ ಆತನನ್ನು ಸ್ತುತಿಸಿರಿ, ತಾಳದಿಂದ ಆತನನ್ನು ಸ್ತುತಿಸಿರಿ. ಹೌದು ಪ್ರಿಯ, ವಿಶ್ವಾಸವಿರುವಂತ ನಾವೆಲ್ಲರೂ ದೇವರನ್ನ ಸ್ತೋತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ಆಮೆನ್. ಯಾರಿಗೆಲ್ಲ ಉಸಿರಿದೆಯೋ ಅವರೆಲ್ಲ ಯೇಸುಕ್ಕೆ ಸಹ ನಾವು ಸ್ತೋತ್ರ ಮಾಡಬೇಕಾಗಿದೆ. ಯಾಕಂದ್ರೆ ಆತನ ಸ್ತೋತ್ರಕ್ಕೆ ಯೋಗ್ಯನಾದ ದೇವರು. ಆತನ ಬಿಟ್ಟು ಈ ಲೋಕದ ನಾವು ಯಾರೂ ಸ್ತೋತ್ರ ಮಾಡಬಾರ್ದು, ಯಾರೂ ಗಾಳಿ ಹರಿಸಬಾರ್ದು. ಆತನೊಬ್ಬನೇ ನಮ್ಮೆಲ್ಲ ಸ್ತುತಿ ಸ್ತೋತ್ರ ಗಣ ಮಾನಕ್ಕೆ ಯೋಗ್ಯ ದೇವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ನಾವೇನೋ ತಾನು ಎಂದಲ್ಲ, ಯೇಸುವಿನ ಸನ್ನಿಧಾನಕ್ಕೆ ಬಂದಿದ್ದೇವೆ ಆತನ ಸ್ತೋತ್ರ ಮಾಡುವಂತ ಮಕ್ಕಳಾಗಿ, ಹೃದಯ ಪೂರ್ವಕವಾಗಿ ನಾವು ಆತನ ಪ್ರೀತಿ ಮಾಡುವಂತ ಮಕ್ಕಳಾಗಿ ನಾವು ಆತನ ಸ್ತೋತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಪರಿಶುದ್ಧನೇ ಯೇಸಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನೀನು ಮಹಾದೇವನಾಗಿದ್ದಿ, ಭಯಂಕರನಾಗಿದ್ದಿ, ನಿನ್ನ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಮನುಷ್ಯ ಮಾತ್ರದವರು ನಿನ್ನ ಮುಂದೆ ಏನು ಕರ್ತನೆ ಸಪ್ಪ, ಆದರೂ ಸಹ ನಮ್ಮನ್ನ ನಿನ್ನ ಪ್ರೀತಿಯಿಂದ ಕರ್ತನೆ. ಹೌದು ರಾಜ, ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಮ್ಮ ಕರೆದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕೊಟ್ಟುವಂತಹ ಭಾಗ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ಇವಾಗ ಆರಾಧನೆಯ ಕರ್ತನ ಒಪ್ಪಿಸಿಕೊಡುತ್ತೇನೆ. ನಮ್ಮೆಲ್ಲರೂ ನೀನು ಆಶೀರ್ವದಿಸು ಕರ್ತ. ನೀನು ಕರ್ತ ನಮ್ಮ ಆರಾಧನೆಯಲ್ಲಿ ಕರ್ತನೆ ಅವ್ರಿಗೆ ಏಸಪ್ಪ ಮಹಿಮೆ ಕೊಡಬೇಕೆಂದು ಅಪ್ಪ, ನಿಮ್ಮ ಪ್ರಸನ್ನತೆ ನಿನ್ನ ಮಕ್ಕಳ ತುಂಬಿಸಬೇಕೆ ನಾನು ಬೇಡುತ್ತೇನೆ ಕರ್ತನೆ. ನಮ್ಮ ಎಲ್ಲ ಚಿಂತ ಭಾರವನ್ನು ತೆಗೆದುಹಾಕುವವರಾಗಿದ್ದೇವೆ ಏಸಪ್ಪ. ಹೌದು ರಾಜ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ನಿನ್ನನ್ನೇ ಆರಾಧನೆ ಮಾಡುವವರಾಗಿದ್ದೇವೆ. ನಿನ್ನ ವಾಕ್ಯಗಳ ಕೇಳುವುದಕ್ಕೆ ನಾವು ಆಸೆ ಪಡುವವರಾಗಿದ್ದೇವೆ ಏಸಪ್ಪ. ನಮ್ಮೊಂದಿಗೆ ಮಾತನಾಡು ಕರ್ತ. ಕಾಣಿಕೆ ಭಾಗವನ್ನು ಆಶೀರ್ವದಿಸು, ಸಂಡೇ ಸ್ಕೂಲ್ನ ಆಶೀರ್ವದಿಸು ಅಪ್ಪ. ಮಕ್ಕಳ ಟೀಚರ್ಸ್ಗಳನ್ನ ಆಶೀರ್ವದಿಸಬೇಕೆ ನಾನು ಬೇಡುತ್ತೇನೆ ಕರ್ತ. ಮೊದಲುಗೊಂಡು ಕೊನೆಯವರೆಗೂ ನೀನೇ ಕರ್ತನೆ. ಹೌದು ಏಸಪ್ಪ, ಮಹಿಮೆಗೊಂದು ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿಡ್ತಾನೆ. ನಾವು ದೇವರನ್ನ ಸ್ತೋತ್ರ ಮಾಡಿ ಹೋಗ್ತಾ ಇದ್ದೇವೆ. ನಿಮ್ಮ ಮನಸ್ಸುಗಳನ್ನ ಸಿದ್ಧ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೊಳ್ಬೇಕು, ಯಾವ ಒಂದು ಯೋಚನೆ ನಾನು ಮಾಡೋದಿಲ್ಲ, ದೇವರ ನಾನು ಆರಾಧನೆ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ. ಸಂಪೂರ್ಣ ಹೃದಯ ಸ್ತೋತ್ರ ಮಾಡುವವರಾಗಿದ್ದೇವೆ. ದೇವರ ಆತ್ಮ ನಾವು ಮೊದಲ ಆಹ್ವಾನ ಮಾಡಿಕೊಳ್ಳುವಂತೆ, ಸ್ವಾಗತ ಮಾಡಿಕೊಳ್ಳುವಂತೆ, ಜೀವಜಲವೇ ನನ್ನ ದೇವರ ಆತ್ಮನೇ ಬಾಯಿನ ಮೂಲಕವಾಗಿ ನಾವು ದೇವರನ್ನ ಸ್ತೋತ್ರ ಮಾಡೋಣ.
ಆಗಿದ್ದಾನೆ. ದೇವರೇ ನಮ್ಮ ಪಟ್ಟೆಯು ಕೋಟೆಯು ಗುರಾಣಿಯೂ ಆಗಿದ್ದಾನೆ. ಅದನ್ನು ಬಿಟ್ಟರೆ ನಮ್ಗೆ ಯಾವುದು ಆಶ್ರಯ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಾವು ಅಂದುಕೊಳ್ಳುವಂತ ಎಲ್ಲ ಆಶ್ರಯಗಳು ತಾತ್ಕಾಲಿಕವಾಗಿದೆ. ಅದು ಇವತ್ತಿರ್ತದೆ, ನಾಳೆ ಇರೋದಿಲ್ಲ. ಆದರೆ ಏಸಪ್ಪನ ಒಂದು ಆಸ್ತಿ ಅದು ನಿತ್ಯ ನಿರಂತರ ಇರುವಂತ. ನಾವೇನೇ ಆಗಿದ್ರು ಆತನು ನಮ್ಮ ಕೈ ಬಿಡದೆ ನಡೆಸುವ ಆತನಾಗಿದ್ದಾನೆ. ನಾವು ತಪ್ಪು ಮಾಡ್ಬಿಡ್ತೀವಲ್ಲ, ನಾವು ಪಾಪ ಮಾಡ್ತಾ ಇದ್ದೀವಲ್ಲ, ನಾವು ಸರಿ ಇಲ್ವಲ್ಲ ಅಂತ ನಮ್ಮ ಆತ ತನ್ನುವಾತನಲ್ಲ, ನಮ್ಮನ್ನ ಸರಿ ಮಾಡೋದಕ್ಕಾಗಿ ಇನ್ನೂ ಹತ್ರ ಕೈಯುವ ದೇವನಾಗಿದ್ದಾನೆ ಅಂತ ಆ ದೇವರಿಗೆ ನಾವು ದೇವರು ನನಗೆ ಆಸ್ತಿ ಅಧಿಕಾರ ಮಾಡುವಂತ
ನಮಗೆ ಜಯ ಕೊಡುವಂತ ಯೆಹೋವ ನಿಸ್ಸಿ ಆಗಿದ್ದಾನೆ. ನಮ್ಮ ಮನೆಗಂತ ಯೆಹೋವ ಶಮ ಆಗಿದ್ದಾನೆ. ಆತನು ನಮಗೆ ಎಲ್ಲ ಅಗತ್ಯವನ್ನು ಪೂರೈಸುವಂತ ಯೆಹೋವ ನೀರೇ ಆಗಿದ್ದಾನೆ. ನಮ್ಮ ಎಲ್ಲ ರೋಗಗಳನ್ನು ಒತ್ತಿಕೊಂಡಂತ ಯೆಹೋವ ರಫಾಗಿ ಆತ ನಮ್ಮ ನಡೆಸ್ತಾ ಇದ್ದಾನೆ. ನಾವು ಯಾವ ಭಯವಿಲ್ಲದೆ ಆತನ ಸ್ತೋತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ನಾವು ಎಲ್ಲ ಭಾರವನ್ನು ಆತನ ಮೇಲೆ ಹಾಕಿದಂತ ಮಕ್ಕಳಾಗಿ ನಮಗಾಗಿ ಆತನ ಚಿಂತೆ ಮಾಡ್ತಾನೆ ಎಂಬ ಒಂದು ನಂಬಿಕೆಯಿಂದ ಆ ಒಂದು ಆಲೋಚನೆಯಿಂದ ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಎಷ್ಟು ಆತನಿಗೆ ಸ್ತೋತ್ರ ಮಾಡುದು ಸಾಲದು. ನಮಗೆ ಗೊತ್ತಿರುವಂತ ಎಲ್ಲ ಮಾತುಗಳಿಂದ ವಾಕ್ಯಗಳಿಂದ ನಮ್ಮ ಶಕ್ತಿಯಿಂದ ಎಷ್ಟೇ ಸ್ತೋತ್ರ ಮಾಡಿ ಸಾಲುತ್ತೆ. ಯಾಕಂದ್ರೆ ಅಷ್ಟೊಂದು ಆಶೀರ್ವಾದ ನಮಗೆ ಆತನ ಕೊಟ್ಟ ಆತನಾಗಿದ್ದಾನೆ. The blessings are countless. ಆದ್ರೆ ನಾವು ಈಗ ಒಂದು ಹಾಡಿನ ಮೂಲಕ ಆತನಿಗೆ ಸ್ತೋತ್ರ ಮಾಡೋಣ. ನಿನ್ನ ಎಷ್ಟು ಸುತ್ತಿದ್ರು ಸಾಲದು ಏಸಪ್ಪ ಎಂಬ ಹಾಡಿನ ಮೂಲಕವಾಗಿ ಆತನಿಗೆ ಸ್ತೋತ್ರ ಮಾಡೋಣ. Yeah.
ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಅನೇಕ ಉಪಕಾರಗಳನ್ನು ನೆನೆಸುವರಾಗಿ ನಾವು ದೇವರಿಗೆ ದೊಡ್ಡದಾಗಿ ಚಪಾತ ದೇವರು ನಮ್ಮನ್ನ ಪ್ರತಿದಿನ ರಕ್ಷಣೆ ಕೊಟ್ಟು ನಡೆಸ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾರೆ, ದೇವರು ನಮ್ಮನ್ನು ಅನಾಥರಾಗಿ ಬಿಡಲಿಲ್ಲ. ಆತನೇ ನಮ್ಮಲ್ಲಿ ವಾಸ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನಾಗಿ ಆತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಮ್ಮನ್ನ ಗೈಡ್ ಮಾಡುವುದಕ್ಕಾಗಿ, ನಮ್ಮನ್ನ ಆತನ ಒಂದು ವಾಕ್ಯಾನುಸಾರ ನಡೆಸುವುದಕ್ಕಾಗಿ, ಪರಿಶುದ್ಧತೆ ನಡೆಸುವುದಕ್ಕಾಗಿ, ಈ ಲೋಕದಲ್ಲಿ ಬೆಳಕಾಗಿ ಇರುವುದಕ್ಕಾಗಿ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ ಪ್ರಿಯರೇ. ಪ್ರತಿದಿನ ರಕ್ಷಣೆ ಕೊಡುವಂತ ದೇವರನ್ನ, ರಕ್ಷಣೆಯು ನಿತ್ಯವೂ ನೀಡಿದೆ ಎಂಬ ಮೂಲಕವಾಗಿ ದೇವರಿಗೆ ಸ್ತೋತ್ರ ಮಾಡೋಣ.
ಲೋಕದಲ್ಲಿ ದಾಸಾನುರೂಪನಾಗಿ ಮನುಷ್ಯನಾಗಿ ಸದೃಷ್ಟನಾಗಿ ಆ ಒಂದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ತನ್ನನ್ನು ತಾನು ವಿಧಿಯನಾಗಿ ಮಾಡಿಕೊಂಡು ತಗ್ಗಿಸಿಕೊಂಡವನಾದ್ದರಿಂದಲೇ ದೇವವಾಕ್ಯ ಹೇಳ್ತದೆ, ಈ ಕಾರಣದಿಂದ ದೇವರು ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ ಕಾರಣ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುತ್ತದೆ. ಹೌದು ಪ್ರಿಯರೇ, ಯೇಸು ಎಂಬ ನಾಮವನ್ನ ದೇವರು ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮವಾಗಿದ್ದಾನೆ. ಈ ಲೋಕದಲ್ಲಿ ಎಲ್ಲಾ ಜನಾಂಗದವರು ಆ ನಾಮದ ಮುಂದೆ ಮೊಣಕಾಲು ಮುರಿಯಲೇಬೇಕು ಪ್ರಿಯರೇ. ಎಲ್ಲಾ ನಾಯಿಗಳು ಆತನು ಯೇಸು ಕರ್ತನು ದೇವರೆಂದು ಅರಿಕೆ ಮಾಡಬೇಕಾಗಿದೆ. ಅಂತ ನಾಮವನ್ನು ನಾವು ಯೇಸುವಿನ ನಾಮ ಎಂಬ ಆಣ ಮೂಲಕವಾಗಿ ಆತನಿಗೆ ನಾವು ಮನೆಪಡಿಸೋಣ. ಆ ಒಂದು ಚೆನ್ನಾಗಿ ತಿರುಗಾಡ್ಕೋಣ.
ದೇವನಾಗಿದ್ದಾನೆ. ಆತನೇ ಆದಿಯೂ ಅಂತ್ಯವೂ ಆಗಿದ್ದಾನೆ. ನಮಗೆ ಜೀವ ಕೊಡಲಿಕ್ಕಾಗಿ ಆತನ ಪೂರ್ಣನಾಗಿದ್ದಾನೆ. ನಾವು ಸೇವಿಸುವ ದೇವರು ಜೀವವುಳ್ಳ ದೇವನಾಗಿದ್ದಾನೆ. ಕಲ್ಲು ಮಣ್ಣು ಸತ್ತಂತ ದೇವರ ದೇವರು ಇವತ್ತಿಗೂ ಜೀವಿಸುವಂತ ದೇವರ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮ ಒಳಗಡೆ ಇರುವಂತ ದೇವರ ನೆನೆಸುವವರಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಎಲ್ಲೋ ಎದುರಿಸಿಕೊಂಡವರಾಗಿ ನಾವು ಒಂದು ಹಿಂದಿ ಹಾಡಿನ ಮೂಲಕ ದೇವರಿಗೆ ವೈಪಡಿಸೋಣ. Let's sing a Hindi song. ಸೇನಾವುಂಟ ಯೆಹೋವ, ಸೈನ್ಯಗಳ ದೇವರು ಯೆಹೋವ ದೇವರು ದೊಡ್ಡವನೇ ಎಂಬ ಹಾಡಿನ ಮೂಲಕವಾಗಿ ನಾವು ದೇವರಿಗೆ ವೈಪಡಿಸೋಣ. ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ನನ್ನ ಏಸಪ್ಪನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. 4 ದಿನ ಆಗಿ ಸತ್ತಂತ ನಾಶನೇ ಬೀಳದ ದೇವರು ನಮ್ಮ ದೇವರು. ಯಾರು ಮಾಡಕ್ಕಾಗದೇ ಇರುವಂತ ಒಂದು ರೆಡ್ ಸೀನ ಒಂದು ಕೆಂಪು ಸಮುದ್ರವನ್ನು ಆತನ ಬೇರ್ಪಡಿಸಿದ ದೇವರ ಪ್ರಿಯ. ತನ್ನ ಮಕ್ಕಳು ನಿರ್ಭಯವಾಗಿ ಸಮಾಧಾನವಾಗಿ ಭಯವಿಲ್ಲದೆ ಹಾದು ಹೋಗಲಿಂದ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ಜೀವಿತಗಳಂತೆ ಎಲ್ಲ ಎಲಿಕೋ ಕೋಟೆಗಳು ಎಂತ ಒಂದು ಕೆಂಪು ಸಮುದ್ರ ಸರಿ ಎಲ್ಲ ತೆಗೆದಾಕ ಸಾಧ್ಯವಾದ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಎಂತ ದೇವರು? ಅಸಾಧ್ಯವಾದ ದೇವರು. ಎಲ್ಲರೂ ಹೇಳಿ, ಮೈ ಗಾಡ್ ಇಸ್ ಗಾಡ್ ಆಫ್ ಇಂಪಾಸಿಬಲ್. ನಮ್ಮ ದೇವರು ಅಸಾಧ್ಯವಾದ ದೇವರಾಗಿದ್ದಾನೆ. ನಾವು ಹೇಳ್ಕೋಬೇಕು ಪ್ರಿಯರೇ, ನಾವು ಸೋತೋಗೋದೇ ಬೇಡ, ನಾವು ಯಾವೊಂದು ಭಯಪಡೋದು ಬೇಡ. ನನ್ನಲ್ಲಿರುವಂತ ದೇವರು ಅಸಾಧ್ಯವಾದ ದೇವರು. ನಮಗೆ ಸಾಧ್ಯವಾಗದೇ ಇರುವಂತ ಆತನಿಗೆ ಸಾಧ್ಯ ಉಂಟು. ಆತನ ಬಲಪಡಿಸಿ ನಡೆಸುವಾತನಾಗಿದ್ದ. ಈ ಸಮಯದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರ ಆರಾಧನೆ ಮಾಡಿಕೊಳ್ಳುತ್ತೇವೆ. ಆರಾಧನೆ ಎನ್ನುವಂಥದ್ದು ನಾವು ನಮ್ಮನ್ನು ಆತನಿಗೆ ಕೊಡುವಂಥದ್ದು. ನಾವು ಆತನಿಗೆ ಹೇಳುವಂಥದ್ದು, ಏಸಪ್ಪ ನಾನು ನಿನ್ನ ಪ್ರೀತಿ ಮಾಡ್ತೇನೆ, ಐ ನೀಡ್ ಯು ಲಾರ್ಡ್. ನನಗೆ ಬೇಕು ಏಸಪ್ಪ, ನಿನ್ನ ಪ್ರೀತಿ ನನಗೆ ಬೇಕು ರಾಜ. ನನ್ನನ್ನೇ ಒಪ್ಪಿಸಿಕೊಟ್ಟು ನಿನ್ನ ಆರಾಧನೆ ಮಾಡುತ್ತೇನೆ. ನಿನ್ನ ನಾವು ಮೇಲೆ ಕೆತ್ತುತ್ತೇವೆ, ನಿಮ್ಮನ್ನು ಎಕ್ಸಾಲ್ಟ್ ಮಾಡುತ್ತೇವೆ ಏಸಪ್ಪ. ನೀನೇನಾಗಿದ್ದೀನಿ ಅರ್ಥ ಮಾಡಿಕೊಂಡಿದ್ದೇವಲ್ಲ, ನೀನು ನಮಗೆ ಮಾಡುವಂತ ಎಲ್ಲ ಕಾರ್ಯ ಸ್ತೋತ್ರ ಮಾಡಿದ್ದೇವಲ್ಲ.
ನಾವು ನಿಮ್ಮನ್ನು ಆರಾಧನೆ ಮಾಡುತ್ತೇವೆ ಸರ್. ನಮ್ಮ ಹೃದಯಗಳ ಮುಂಭಾಗ ಸಾಷ್ಟಾಂಗವರೆಗಬೇಕು ಪ್ರಿಯ, ಅದೇ ಆರಾಧನೆ ಆಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಸ್ತೋತ್ರ ದೇವ. ಥ್ಯಾಂಕ್ ಯು ಎಲ್ಲೋ ಸಿಗಲಿಲ್ಲ
ಮಾಡಿದನೋ ಆತನು ಆಗ ಮಾತ್ರ ನಮ್ಮ ಪೂರ್ವಜರಿಗೆ ಮಾತ್ರ ಆತನು ದೇವರಾಗಿಲ್ಲ, ಈಗೂ ಸಹ ನಮಗೆ ದೇವರಾಗಿದ್ದಾನೆ. ಪ್ರತಿಯೊಬ್ಬರು ಹೇಳಿಕೊಳ್ಳಿ, ನಿಮಗೆ ಹೆಸರು ಹೇಳ್ಕೊಂಡು ನನ್ನ ದೇವರಿಗೆ ನಾನು ಆರಾಧನೆ ಮಾಡ್ತೇನೆ, ಅನಿತಾ ದೇವರಿಗೆ ನಾನು ಆರಾಧನೆ ಮಾಡ್ತೇನೆ. ಈಗಲೂ ಸಹ ಆತ ನಮ್ಮ ದೇವರಾಗಿದ್ದಾನೆ. ಆತನು ಎಂದೆಂದು ಮಾರ್ಪಾದ ದೇವರ ಪ್ರಿಯ ಅಂತ ಆತನಿಗೆ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಗೆ, ಭೂಮಿಯನ್ನು ಸೃಷ್ಟಿ ಮಾಡಿದ ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ನಾವು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಆರಾಧನೆ ಅಪ್ಪ, ನೀವು ಜೀವಿಸುವ ನಿರಂತರ ಒಂದೇ ನಿನ್ನಂತ ದೇವರಿ ಲೋಕದಲ್ಲಿ ಯಾರು ಇಲ್ಲ ಕಷ್ಟ, ನಿನ್ನಂತೆ ನಮ್ಮನ್ನ ಪ್ರೀತಿ ಮಾಡಿದ್ದು ಯಾರಿಗೂ ಸಾಧ್ಯವಿಲ್ಲ ರಕ್ಷ. Hallelujah, we worship you, Father. We thank you, Father God. Thank you, Jesus. Thank you, Lord. ಒಂದು ಕ್ಷಣ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಪ್ರಿಯರೇ ನಾವು ದೇವರಿಗೆ ಹೇಳಿಕೊಳ್ಳೋಣ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಳೆದ ದಿನಗಳೆಲ್ಲ ನಾವು ಆತನ ಪ್ರೀತಿಯನ್ನು ಸವಿದಿದ್ದೇವೆ ಪ್ರಿಯರೇ, ಆತನ ಕರುಣೆಯನ್ನು ಕಂಡಿದ್ದೇವೆ, ಆತನ ಕೃಪೆಯನ್ನು ಹೊಂದಿಕೊಂಡಿದ್ದೇವೆ. ಕ್ಷಣಕಾಲ ನೀವು ಆತನನ್ನು ಪ್ರೀತಿ ಮಾಡುವವರಾಗಿ, ಜೀಸಸ್ ಐ ಲವ್ ಯು, ಯೇಸಪ್ಪ ನಾನು ಪ್ರೀತಿ ಮಾಡ್ತೇನೆ, ಯೇಸು ಆಸೆ ಪಡುವಂಥ ತಂದೆಯಾಗಿ ಆತನ ಪ್ರೀತಿ ಮಾಡಬೇಕೆಂದು, ಹಿರಿಯನಾಗಿ ನಾವು ಆತನ ಪ್ರೀತಿ ಮಾಡಬೇಕೆಂದು
ನಮ್ಮ ಮೊದಲಿಂಗನಾಗಿ ನಾವು ಆತನ ಪ್ರೀತಿ ಮಾಡಬೇಕೆಂದು, ನಮ್ಮ ಸರ್ವವಾಗಿ ನಾವು ಆತನ ಪ್ರೀತಿ ಮಾಡಬೇಕೆಂದು ದೇವರು ಇಷ್ಟಪಡ್ತಾನೆ. ಗಾಡ್ ಡಸಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಅಸ್. ನಮ್ಮ ದೇವರು ಏನು ಕೇಳೋದಿಲ್ಲ. ಯಾಕೆಂದ್ರೆ ಎಲ್ಲವೂ ಆತನದೇ ಆಗಿದೆಯಲ್ಲ, ನಾವು ಸಹ ಆತನವರೇ ಇರ್ತೇವೆ. ಆತನ ಕೇಳುವಂಥದ್ದು ಹೃದಯಪೂರ್ವಕವಾದ ಪ್ರೀತಿಯನ್ನು. God wants us to love Him with all our heart. Hallelujah. Thank you, Jesus. Oh, I love you, Father. I love you, Jesus. More than everything and everyone in this world. I need your love, Jesus. ನಿನ್ನ ಪ್ರೀತಿ ನನಗೆ ಸಾಕು ಯೇಸಪ್ಪ. Thank you, Father. Thank you, Lord. Jesus, I love you, Father. ಮುಂದಿನ ಜೀವಿತದ ಕುರಿತಾಗಿ ಯೋಚನೆ ಮಾಡಿ ಹೇಳಿದ್ದೀರಿ. Don't think about your future life. Don't worry about your future life. ನಿಮ್ಮ ಮುಂದಿನ ಜೀವಿತದ ಕುರಿತಾಗಿ ಚಿಂತೆ ಮಾಡಬೇಡಿ ಪ್ರಿಯರೇ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ನಡೆಸುವ ಆತನಾಗಿದ್ದೇನೆ, ನಿನ್ನ ನಾನು ಕಂಡ ಆತನಾಗಿದ್ದೇನೆ, ನಿನ್ನ ಭವಿಷ್ಯ ನನ್ನ ಕೈಗಳಿದೆ ಅಂತ ದೇವರು ಹೇಳ್ತಾನೆ. ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ತಂದೆಯಂತೆ ಒತ್ತುಕೊಂಡಿದ್ದಾನಲ್ಲ, ತಾಯಿಯಂತೆ ಸಂತೈಸ್ತಾ ಇದ್ದಾನಲ್ಲ. ದೇವರು ಆತನ ವಾಕ್ಯದಲ್ಲಿ ಹೇಳಿದಂತ ಎಲ್ಲ ವಾಗ್ದಾನಗಳ ನಮ್ಮ ಜೀವಿತದಲ್ಲಿ ಕ್ರಿಸ್ತೇಶನ ಮೂಲಕವೇ ಆಮೇಲೆ ನೀಡಿದ್ದಾನಲ್ಲ. ನಂಬಿ ಪ್ರಿಯ, ನಂಬಿ ನಮ್ಮ ಜೀವಿತವನ್ನು ಆತನ ಕೈಗಳಲ್ಲಿ ಒಪ್ಪಿಸಿಕೊಟ್ಟುವರಾಗಿ ನಾವು ಮುಂದಿನ ಜೀವಿತ ನಡೆಸುವರಾಗಿ ನೋಡುತ್ತೇವೆ. ಲೆಟ್ಸ್ ನಾಟ್ ಡಿಸ್ಪೇರ್, ಲೆಟ್ಸ್ ನಾಟ್ ಫಿಯರ್. ನಾವು ಭಯಪಡೋದು ಬೇಡ ಪ್ರಿಯರೇ. ದೇವರು ನನ್ನ ರಕ್ಷಕನಾಗಿದ್ದಾನೆ, ನನ್ನ ಒಡೆಯನಾಗಿದ್ದಾನೆ, ಸಂಗಡಿಗನಾಗಿದ್ದಾನೆ, ನನ್ನೊಂದಿಗೆ ಒಂದು ಕಂಪ್ಯಾನಿಯನ್ ಆತನ ಜೀವಿತ ನೋಡ್ಕೊಳ್ತಾನೆ. Hallelujah. I love you, Jesus. I love you, Father God. ನಿನಗೆ ಸ್ತೋತ್ರ ಪರಿಶುದ್ಧಾತ್ಮ. ಅಪ್ಪ, ನನ್ನನ್ನು ನನ್ನ ಮಕ್ಕಳನ್ನು ಏಸಪ್ಪ, ನಮ್ಮ ಸಭೆಯ ಮಕ್ಕಳನ್ನು ಏಸಪ್ಪ, ನೀನು ಒತ್ತುಕೊಂಡಿದ್ದಿ ಕರ್ತ. ಒಂದು ಕಾಲಕ್ಕೂ ನಮ್ಮನ್ನು ಕೈ ಬಿಡೋದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನಾವು ಭಯ ಪಡೋದಿಲ್ಲ ಏಸಪ್ಪ. ನಿನ್ನ ನಾಮದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಒಂದು ಕಟ್ಟರೆ ಬಾಲೊಂದಿಗೆ ನಾವು ಮುಂದೆ ನಡೆಯೋರಾಗಿದ್ದೇವೆ ಏಸಪ್ಪ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಕಟ್ಟರೆ ವಿಕ್ಟರಿಯೇ, ಜಗವೇ ಕಟ್ಟ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನಮ್ಮ ಸತ್ಯವೇದಗಳನ್ನ ಎಫೆಸರ ಬರೆದ ಪತ್ರಿಕೆ, Let's turn our Bible to Ephesians chapter 5. ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನ ಹೊಸ ಒಡಂಬಡಿಕೆ ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಇಟ್ಕೊಳ್ಳಿ. Everyone please take your Bibles to Ephesians chapter 5 verse 8. ಎಲ್ಲರೂ ತೆಗೆದುಕೊಳ್ಬೇಕು, ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಯಾಕಂದ್ರೆ ಈ ವಾಕ್ಯಗಳು ನಮ್ಮೆಲ್ಲರಿಗಾಗಿ ಬರೆಯಲ್ಪಟ್ಟು, ದೇವರು ಏನಾಗಿದ್ದಾನೆ, ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ದೇವರು ನಮ್ಮಿಂದ ಈಗ ಏನ್ ಕೇಳ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ. ಅದಕ್ಕಾಗಿ ಎಲ್ಲರೂ ಓದುವವರಾಗಿದ್ದೇವೆ. ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ನೀವು ಬೆಳಕಿನ ಬರುವಂತೆ ಯಾವ್ದಾರು ಹೇಳ್ಕೋಬೇಕಂತೆ, ನೋ ಮೋರ್ ಡಾರ್ಕ್ನೆಸ್ ಇನ್ ಅಸ್. ಆಮೆನ್. ನಮ್ಮಲ್ಲಿ ಕತ್ತಲೆ ಇಲ್ಲ, ಬೆಳಕೆ ಬೆಳಕೆ ಬೆಳಕ ನಡೆಯುವವರಾಗಿ ನಾವು ನಡ್ಕೊಳ್ಳೋಣ. ಎಲ್ಲಿ ಕೂತ್ಕೊಂಡವರಾಗಿ ಈಗ ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ತಾರೆ. ಕಾಣ್ತೇ ನಾವು ಮಧ್ಯೆ ಬರ್ತಾ ಯಾವ್ದಾದ್ರು ಮುಂದೆ ಬರ್ತಾ ಹಾಡಿ ಹೇಳ್ಕೊಡ್ತೇನೆ. ನನ್ನೇಸು ತಂದೆ ನನ್ನ ಜೀವದಾಯಕನೇ, ನೀನನ್ನಾಶ್ರಯವಾಗಿರುವೆ, ಯಾರಿಂದ ಕದಲಿಸಲು. ನನ್ನೇಸು ತಂದೆ ನನ್ನ ಜೀವದಾಯಕನೇ, ನೀನನ್ನಾಶ್ರಯ
ನಿಜವಾಗ್ಲೂ ದೇವರು ಕೊಟ್ಟುವಂಥ ಒಂದು ಟ್ಯಾಲೆಂಟ್ಗೆ ನಾವು ದೇವರಿಗೆ ಸ್ತೋತ್ರ ಮಾಡಿ. ಈಗ ಅವ್ರು ಆಡಿದ್ದು ನೆನ್ನೆ ಬಂದು ಪ್ರಾಕ್ಟೀಸ್ ಮಾಡಿಲ್ಲ, ಆದರೆ ಆ ರಿದಮ್ಗೆ ಆ ಟ್ಯೂನ್ಗೆ ಎಷ್ಟು ಚೆನ್ನಾಗಿ ಅವ್ರು ಆಡಿದ್ರೆ ದೇವ್ರು ನಾವು ಮಹಿಮೆ ಆಗಬೇಕು. ಅದು ಮಾತ್ರವಲ್ಲ, ಆಡಕ್ಕೆ ಪ್ರಾರಂಭ ಮಾಡಿದ ಮ್ಯೂಸಿಷಿಯನ್ಸ್ ಕೂಡ ಎಷ್ಟು ಚೆನ್ನಾಗಿ ಅದನ್ನು ಪಿಕಪ್ ಮಾಡಿದ್ರು. ಎಲ್ಲರೂ ಜೋರ ರಿಯಲ್ ಗಾಡ್ ಇಸ್ ಗುಡ್ ಅಲ್ವಾ? ದೇವರು ನಮ್ಮಲ್ಲಿ ಮಾಡುವಂಥ ಕಾರ್ಯಗಳು ಅದ್ಭುತವಾದ ಅತಿಶಯವಾದ ಪ್ರಿಯ. ನಮಗೆ ಗೊತ್ತಿಲ್ಲ ನಾವು ಚೆನ್ನಾಗಿದ್ದೀವ, ಚೆನ್ನಾಗಿ ಮಾಡ್ತೀವ ಅಂತ. ದೇವ್ರಿಗೆ ಗೊತ್ತು ನಾವೇನಾಗಿದ್ದೇವೆ. ವಾಟ್ ಎ ಗಾಡ್ ಪೊಟೆನ್ಷಿಯಲ್ ಗಾಡ್ ಆಸ್ ಗಿವನ್ ಟು ಅಸ್ ಅಂತ ದೇವ್ರು ನಮ್ಗೆ ಕೊಡುವ ಸಾಮರ್ಥ್ಯ ದೇವ್ರಿಗೆ ಗೊತ್ತುತ್ತೆ. ಅನೇಕ ವೇಳೆ ನಾವು ಉಪಯೋಗಿಸೋದಿಲ್ಲ, ನಾವು ಭಯಪಟ್ಕೊಂಡಿರ್ತೀವಿ, ನನಗಾಗಲ್ಲ ನಾನು ಮಾಡ. ಆದರೆ ದೇವರು ಕೊಟ್ಟಾತನಾಗಿದ್ದಾನೆ. ಎಷ್ಟು ಚೆನ್ನಾಗಿ ದೇವರು ಮಾಡಿದ್ದಾನಂತೆ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥ ದಯವಿಟ್ಟು ಎದ್ದಿಟ್ಕೋಬೇಕು ಹೇಳ್ಕೊಳ್ತಾನೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋದಾಗಿದೆ. Those are going to celebrate their birthdays and marriages. ಗಂಡಂತೆ ನಿಂತ್ಕೊಂಡ್ರೆ ಮಾಡ್ತೀನಿ. ಗಂಡಂತೆ ಒಂದೇ ಆಗಿದ್ದೀರಲ್ಲ, ವೆರಿ ಗುಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನನ್ನ ಪರಲೋಕದಲ್ಲಿ ನಿನಗೆ ಸ್ತೋತ್ರ ಉಂಟಾಗಲಿ ಸಪ್ಪ. ರಾಜ, ನಿನ್ನ ಪ್ರೀತಿ ಅದು ಅದ್ಭುತವಾಗಿದೆ ಕರ್ತಾನೆ. ಈ ಒಂದು ಸಮಯದಲ್ಲಿ ಕರ್ತ ನಿನ್ನ ಮಕ್ಕಳಾಗಿ ನಿನ್ನ ಒಂದು ಸಭೆಯಾಗಿ ಸೇರಿಸಿದ್ದೇನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾದ ಸಮಯದಲ್ಲಿ ನಿನ್ನ ಮಕ್ಕಳಾದ ಸಪ್ಪ. ಹೌದು ರಾಜ, ಕರ್ತನೆ ಸಂಪತ್ತನ್ನು ಅಂಜೋನಿ ಪಾತ್ರನಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಗಂಡ ಹೆಂಡತಿಯಾಗಿ ಕಂಡಂಥ ದೇವರಿನ ಅನಾದಿಯಲ್ಲಿ ತೀರ್ಮಾನ ಮಾಡಿದ್ದೇದಕ್ಕಾಗಿ ನಿನಗೆ ಸ್ತೋತ್ರ. ನೀವಿಬ್ಬರನ್ನು ಆಶೀರ್ವದಿಸೋ, ದಾಂಪತ್ಯವನ್ನು ಆಶೀರ್ವದಿಸಿ ಸಪ್ಪ. ಹೌದು ರಾಜ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಮಕ್ಕಳಾಗಿ ಇಬ್ಬರು ಸೇರಿ ನಿನ್ನ ರಾಜ್ಯವನ್ನು ಕರ್ತನೆ ವಿಸ್ತರಿಸುವಂಥ ಮಕ್ಕಳಾಗಿ ಮಾರ್ಪಡಿಸಪ್ಪ. ಅಪ್ಪ, ಅವರ ಕರ್ತನೆ ಎಲ್ಲ ಕೊರತೆಗಳನ್ನು ನೀಗಿಸು. ನಿನ್ನ ಪ್ರೀತಿಯನ್ನು ಬಂಧಿಸಬೇಕು ಕರ್ತನೆ. ಮನುಷ್ಯ ಮಾತ್ರದವರು ನಾವು ಅನೇಕ ವೇಳೆಗಳಲ್ಲಿ ಸಪ್ಪ. ಹೌದು ರಾಜ, ನಾವು ಕರ್ತ ಬಲಹೀನರಾಗಿದ್ದೇವೆ ಕರ್ತನೆ, ಆದರೆ ನೀನಾದರೂ ಬಲವುಳ್ಳ ದೇವನಾಗಿದ್ದಿ. ಅವ್ರನ್ನ ಬಲಪಡಿಸು ಕರ್ತನೆ. ನಿನ್ನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡೋದಕ್ಕೆ ಮಕ್ಕಳು ಶಕ್ತರಾಗುವಂತೆ ಕಾರ್ಯ ಮಾಡು. ಅವರಿಬ್ಬರು ಮಕ್ಕಳನ್ನ ಆಶೀರ್ವದಿಸು ಕರ್ತನೆ. ಹೌದು ರಾಜ, ಮಕ್ಕಳು ಸಹ ಈ ಮಕ್ಕಳೊಂದಿಗೆ ಕರ್ತನೆ ಸೇರಿಕೊಂಡು ನಿನಗಾಗಿ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡಿ. ಪರಿಶುದ್ಧನೇ ಆ ಕುಟುಂಬವನ್ನು ಆಶೀರ್ವದಿಸಿ ನಡೆಸಿಕೊಂಡು ನಾವು ಕೊಟ್ಟಿರುವಂಥ ಅಂಗಡಿಯ ಕರ್ತನೆ ಕಾಣಿಗಳ ದಶಭಾಗಗಳ ಕರ್ತನೆ ಆಶೀರ್ವದಿಸಬೇಕು ನಾನು ಬೇಡುತ್ತೇನಪ್ಪ. ದೇವ, ಈ ಕಾಣಿಗಳು ದಶಭಾಗಗಳು ನಿನ್ನ ಒಂದು ಮೆಚ್ಚುಗೆ ಪ್ರಕಾರ ನಡೆಯುವಂತೆ ಕಾರ್ಯ ಮಾಡು ಕರ್ತ. ಏನು ನೀನು ನೇಮಿಸಿದ್ದಿದ್ಯೋ ಅದನ್ನೇ ನಾವು ಮಾಡಬೇಕೇ ಸಪ್ಪ. ಹೌದು ರಾಜ, ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಈ ಒಂದು ಸಭೆಯ ಕರ್ತನೆ ಪ್ರತಿಯೊಂದು ಕಾರ್ಯಗಳಲ್ಲಿ ಉಪಯೋಗಿಸಲ್ಪಡುವಂತೆ ನಿನ್ನ ಮಹಿಮೆಗಾಗಿ ನಡೆಸಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಕೊಟ್ಟಂತ ಪ್ರತಿಯೊಬ್ಬ ಮಕ್ಕಳ ಆಶೀರ್ವಾದ ಹೊಂದಿಕೊಳ್ಬೇಕೇ ಸಪ್ಪ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ನಿನಗೆ ಕೊಟ್ಟು ನಾವು ಯಾರು ಕರ್ತನೆ ಹೌದು ರಾಜ ಸೋತು ಹೋಗೋದಿಲ್ಲ ಕರ್ತನೆ. ಯಾರು ನಾವು ಕೊರತೆ ಇರೋದಿಲ್ಲ ಏಸಪ್ಪ. ನೀನು ಪ್ರತಿಯೊಬ್ಬರ ಕೊರತೆ ನೀಗಿಸಿ ಅವರು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ಆಶೀರ್ವದಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ ಕರ್ತ. ಕೊಡದೇ ಇರುವಂಥ ಮಕ್ಕಳು ಪ್ರತಿಯೊಬ್ಬರು ಏಸಪ್ಪ. ಅಪ್ಪ, ಅವರು ನಿನ್ನ ಕಟ್ಟ ರಾಜ್ಯಕ್ಕಾಗಿ ಕೊಡುವಂತೆ ಮನಸ್ಸು ಕೊಡು. ಅವರನ್ನು ಸಹ ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಈ ದಿನ ಒಂದು ವಿಶೇಷತೆ ಇದೆ. ಏನು ಗೊತ್ತಾ? 11 ತಿಂಗಳಾದ ನಂತರ ನಾವೆಲ್ಲರೂ ಒಟ್ಟಾಗಿ ಬಂದೇವೆ. ಹಲ್ಲೆಲೂಯಾ. ಕರ್ತವ್ಯ ನೋಡಿ ಚೆನ್ನಾಗಿದ್ದಾರೆ ಕೇಳಿ. ಚೆನ್ನಾಗಿದ್ದೀರಾ? ಯಾಕಂದ್ರೆ ನಾವು 11 ತಿಂಗಳಲ್ಲಿ ಬಂದಿದ್ದೇವೆ ಪ್ರಿಯರೇ. 2 ಸರ್ವಿಸಲ್ಲಿ ಬರ್ತಾ ಇದ್ವಿ, ಫಸ್ಟ್ ಬಂದು ಹೋಗ್ಬಿಡ್ತಾ ಇದ್ವಿ, ನೋಡ್ತಾ ಇರಲಿಲ್ಲ ಅಲ್ವಾ? ಆದರೆ ದೇವರ ಒಂದು ಶುದ್ಧ ಕೃಪೆ, ದೇವರು ನಾನು ನೋಡಿದ್ದೇನೆ. ಜೂನಲ್ಲಿ ನಾವು ಮಿಡ್ ಆಫ್ ದ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಅಂದರೆ 2 ಸರ್ವಿಸ್ ಮಾಡಿದ್ವಿ. ಇವಾಗ ಮಿಡ್ ಆಫ್ ದ ಫೆಬ್ರವರಿಲಿ ದೇವರು ಕಂಬೈನ್ ಸರ್ವಿಸ್ ಮಾಡಿಬಿಟ್ರು. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಏನು ನೆನೆಸಿದ್ದಾನೋ ಅದನ್ನು ಮಾಡೇ ಮಾಡ್ತಾನೆ. ಯಾವ ಮನುಷ್ಯನಾಗಲಿ ಯಾವ ಸೈತಾನಾಗಲಿ ತಡೆ ಮಾಡೋಕ್ಕಾಗಲ್ಲ ಪ್ರಿಯ. ನಮ್ಮ ಜೀವಿತ ಅಷ್ಟೇ. ಏಸಪ್ಪ ಏನು ನೇಮಿಸಿಬಿಟ್ಟಿದ್ದಾನೋ ಅದನ್ನ ಮಾಡೇ ಮಾಡ್ತಾನೆ. ನಾವು ನಂಬಬೇಕಷ್ಟೇ. ಏನು ಮಾಡಬೇಕು? ಜೋರಾಗಿ ಯಾರನ್ನ? ವೇಸ್ದಲ್ಲ. ನಮ್ಮ ದೇವರ ರೈಟರ್ಸ್ ಅವ್ರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ಬೇಕು. ಬರುವ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಸಾಯಂಕಾಲ ನಡೆಯುವಂತಹ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಆರಾಧನೆಯನ್ನು ನಿರ್ಮಲಾ ಆಂಟಿಯವರು ನಡೆಸ್ಕೊಡ್ತಾರೆ, ನಿರ್ಮಲಾ ಮೇರಿ ಆಂಟಿಯವರು. ಮತ್ತು ಹಾಡುವಂಥವರು ಲಿಡಿಯಾ, ಸುಮಾ, ಸುಶಾಂತಿ ಮತ್ತು ಲಿಯೋನಾರ್ಡ್. ಬರುವ ಭಾನುವಾರ 8:30ಕ್ಕೆ ಬೆಳಿಗ್ಗೆ 8:30ಕ್ಕೆ ಆರಾಧನೆ ಇರುತ್ತದೆ ಸಭೆಯಲ್ಲಿ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ.
ಮತ್ತು ಇವತ್ತು ಸಂಜೆ 5 ಗಂಟೆಗೆ ಯೂತ್ ಫೆಲೋಶಿಪ್ ಇರುತ್ತದೆ. ಎಲ್ಲ ಗಮನಸ್ಥರು ಇವತ್ತು 5 ಗಂಟೆಗೆ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಮತ್ತು ವಿಶೇಷವಾಗಿ ಬರುವ ಭಾನುವಾರ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ವರ್ಷಿಪ್ ಟೀಮ್ ಅವರ ಒಂದು ಮೀಟಿಂಗ್ ಇರುತ್ತದೆ. ಅಂದ್ರೆ ಮ್ಯೂಸಿಕ್ ಬಾರಿಸುವಂತವರಾಗಲಿ, ಆಡುವಂತವರಾಗಲಿ, ಲೀಡ್ ಮಾಡುವಂತವರು ಪ್ರತಿಯೊಬ್ಬರು ಬರುವ ಭಾನುವಾರ ಸಾಯಂಕಾಲ 6 ಗಂಟೆಗೆ ಸೇರಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಥ್ಯಾಂಕ್ ಯು. ಆ ಒಂದು ಕೂಟಕ್ಕೆ ನೀವು ಬೇರೆ ಯಾರಾದ್ರೂ ಆಸಕ್ತಿ ಇರೋರು ಸಹ ಬರ್ಬೋದು. ನಿಮ್ಗೆ ಆಸಕ್ತಿ ಇದೆ ಬರ್ತೀವಿ ಅಂದರೆ ಬರ್ಬೋದು. ಅದು ಪ್ರೇಸ್ ಅಂಡ್ ವರ್ಷಿಪ್ ಅವ್ರು ಮಾಡುವಂಥವ್ರಿಗೆ ಒಂದು ಉತ್ತೇಜನವಾಗಿರಲಿ, ಒಂದು ಎನ್ಕರೇಜ್ಮೆಂಟ್ ಆಗಿರಲಿ ಅಂತ ಒಂದು ಮೀಟಿಂಗನ್ನು ಇಟ್ಟಿದ್ದೇವೆ. ಅದಕ್ಕಾಗಿ ನೀವು ಸಹ ಬರ್ಬೋದು. ನಾವು ಈಗ ನಮ್ಮನೆ ಸಿದ್ಧ ಮಾಡ್ಕೊಳ್ಳೋಣ. ಇಷ್ಟು ಕಾಲಗಳು ನಾವು ಆತನಿಗೆ ಸ್ತೋತ್ರ ಮಾಡಿದ್ದೇವೆ. ಈಗ ನಾವು ಆತನ ಮಾತಾಡೋಣ ಕೇಳುವವರಾಗಿ. ಲೆಟ್ಸ್ ಲಿಸನ್ ಟು ದ ಲಾರ್ಡ್ ವಾಟ್ ಗಾಡ್ ವಾಂಟ್ಸ್ ಟು ಟಾಕ್ ಟು ಅಸ್. ಆರ್ ಯು ರೆಡಿ? ಇದನ್ನು ಜೋರಾಗಿ ಎಲ್ಲರೂ ರೆಡಿ ಆಗಿದ್ದಾರೆ ತಾನೆ? ಯಾಕಂದ್ರೆ ಮನುಷ್ಯನ ಮಾತು ಕೇಳಿ 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 ವಾರವೆಲ್ಲ ಬೇಜಾರಾಗೋಗಿದೆ. ಸಾಕು ಮನುಷ್ಯನ ಮಾತು, ಏಸಪ್ಪನ ಮಾತು ಕೇಳೋಣ. ಅದಕ್ಕಾಗಿ ನಾವು ನಮ್ಮ ಒಳಗಿನ ಮನಸ್ಸನ್ನ, ಮನುಷ್ಯನನ್ನ ಸಿದ್ಧ ಮಾಡ್ಕೊಳ್ಬೇಕು. ಕಣ್ಣುಗಳ ಮುಚ್ಚಿಕೊಂಡವ ಸಿದ್ಧ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನ ಸ್ತೋತ್ರ. ಮಾತನಾಡಿ ಸ್ವಲ್ಪ ನಾವು ಕೇಳುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾದ ದೇವರೇ, ನಿನ್ನ ಪ್ರಸನ್ನತೆಗೆ ಬರ್ತಾ ಇದ್ದೇವೆ ಸ್ವಾಮಿ. ಅಪ್ಪ ದೇವರೇ, ನಿನ್ನ ವಾಕ್ಯವದು ಸಜೀವವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕೀಲು ಮಚ್ಚೆಗಳನ್ನ ತೂರಿ ಹೋಗುವಷ್ಟು ಬಲವುಳ್ಳದಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನ ನಮ್ಮೊಟ್ಟಿಗೆ ಮಾತನಾಡ್ರಿ ಸ್ವಾಮಿ. ನಿನ್ನ ಪವಿತ್ರ ಆತ್ಮನ ನಮ್ಮನ್ನ ಪ್ರೇರಿಸಲಿ, ನಮ್ಮನ್ನ ಕದಲಿಸಲಿ ಸ್ವಾಮಿ. ದೇವರೇ, ಹೌದು ರಾಜ, ನಮ್ಮನ್ನ ಶುದ್ಧಿಪಡಿಸ್ರಿ. ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ಆನಂದಿಸಲಿಕ್ಕೆ, ನಿನ್ನ ಹಾಗೆ ಆಗಲಿಕ್ಕೆ ನಮಗೆ ಸಹಾಯ ಮಾಡಿ. ಪವಿತ್ರ ಆತ್ಮನೇ ನೀವು ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ನನಗೆ ತುಂಬಾ ಸಂತೋಷ ಆಯ್ತು ಎಲ್ಲರನ್ನ ಒಟ್ಟಿಗೆ ನೋಡಿ. ಆದ್ರೂ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ, ಪರವಾಗಿಲ್ಲ, ಅವ್ರನ್ನ ಕೂಡ ಅತಿ ಬೇಗನೆ ನೋಡೋಣ. ಹಲ್ಲೆಲೂಯಾ. ಸರಿ, ದೇವರ ವಾಕ್ಯವನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಎಷ್ಟು ಜನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇಷ್ಟ? ಓಕೆ, ಹಂಗೆ ಕೇಳಿದ್ರೆ ನಿಮ್ಗೆ ಎಷ್ಟು ಜನಕ್ಕೆ ಸರ್ಪ್ರೈಸ್ ಅಂದ್ರೆ ಇಷ್ಟ? ಸರ್ಪ್ರೈಸ್ ಅಂದ್ರೆ ಯಾರಿಗೆ ಇಷ್ಟ? ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಎರಡು ಇಷ್ಟನಾ? ಒಳ್ಳೇದು ಮಾತ್ರ ನಮ್ಗೆ ಇಷ್ಟ. ಆದ್ರೆ ಒಳ್ಳೇದನ್ನ ಯಾರು ನೆನ್ಪಿಟ್ಕೊಳ್ಳಲ್ಲ, ಕೆಟ್ಟದನ್ನೇ ನೆನ್ಪಿಟ್ಕೊಳ್ಳಲ್ಲ. ಹೌದಾ ಅಲ್ವಾ? ಹೌದಾ ಅಲ್ವಾ? ಎಷ್ಟು ಜನಕ್ಕೆ ನಿಮ್ ಪಕ್ಕದಲ್ಲಿರೋ ಬರ್ತಡೇ ಗೊತ್ತು? ಓ, ಯಾರಿಗಾರು ಗೊತ್ತಿರ ಅದು ಸರ್ಪ್ರೈಸ್. ನನ್ ಬರ್ತಡೇ ಇವ್ರಿಗೆ ಗೊತ್ತಾ? ಅಪ್ಪ ಅಮ್ಮ ಮಗಳಿದ್ರೆ ಅದೆಲ್ಲ ನಡೆಯಲ್ಲ, ಬೇರೆಯವ್ರು ಇರ್ಬೇಕು, ಅವಾಗ ಹೇಳ್ಬೇಕು. ನೀವು ಗೊತ್ತಿಲ್ಲ ಅಲ್ಲ ನಿಮ್ಗೆ? ಗೊತ್ತಿದ್ರೆ ಅದು ಸರ್ಪ್ರೈಸ್. ಅದು ಹಿಂಗೆ ಒಂದು ಸಭೆಯಲ್ಲಿ ಯವನಸ್ಥರು ಅಂದ್ರೆ ಇನ್ನೂ ವಾಕ್ಯದಲ್ಲಿ ಇವಾಗ ವಾಕ್ಯದಲ್ಲಿ ಬೆಳೀತಾ ಇರುವಂತವರು ಕೂತ್ಕೊಂಡಿದ್ರು. ಅವತ್ತು ಚರ್ಚ್ ಅಲ್ಲಿ ಪಾಸ್ಟರ್ ಪ್ರಸಂಗ ಮಾಡಿದ್ರು, ಯೇಸು ಸ್ವಾಮಿ ಬೇಗನೆ ಬರ್ತಾರೆ, ಎಲ್ಲರೂ ಸಿದ್ಧವಾಗಿರ್ಬೇಕು. ಇದು ಒಂದು ಹುಡುಗನ ಮನಸ್ಸಲ್ಲಿ ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು. ಅವನಂದ, ಯೇಸು ಸ್ವಾಮಿ ಬಂದ್ರೆ ಯಾರು ಫಸ್ಟ್ ಹೋಗ್ತಾರೆ? ಗಂಡಸರು ಹೋಗ್ತಾರೆ, ಹೆಂಗಸರು ಹೋಗ್ತಾರೆ? ಯಾರು ಹೋಗ್ತಾರೆ ಫಸ್ಟ್? ನಾನ್ ನಿಮ್ಮನ್ನ ಯೋಚನೆ ಕೇಳ್ತಾ ಇಲ್ಲ, ಅವ್ರ ಯೋಚನೆ ಕೇಳ್ತಾ ಇದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ, ಅಲ್ಲಿ ಹುಡುಗರು ಕೂತಿದ್ರು ಅಂತ ಯವನಸ್ಥರು, ಅವ್ರ ಯೋಚನೆ ಯಾರು ಹೋಗ್ತಾರೆ ಫಸ್ಟ್? ಹುಡುಗರು ಹೋಗ್ತಾರ? ಯಾಕೆ? ಅಪ್ಪ ನಾನೇನ್ ಹೇಳಿಲ್ಲಪ್ಪ, ಲೇಡೀಸ್ ಸಿದ್ಧವಾಗಿರಲ್ಲ ಅಂತ ಯಾರು ಹೇಳ್ತಾ ನೋಡ್ರಿ. ನಾನು ಹೇಳಿಲ್ಲ, ನೀವೇ ಹೇಳಿದ್ರಿ. ಅಂದ್ರೆ ನಾವು ನಮ್ಮನ್ನ ತಯಾರು ಮಾಡ್ಕೊಳ್ಳೋದು ಎಷ್ಟು ಮುಖ್ಯ, ನಮ್ಮನ್ನ ನಾವು ಸಿಂಗರಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಸಭೆಗೆ ಬರ್ಬೇಕಾದ್ರೆ ನಾವು ಎಷ್ಟು ಚೆನ್ನಾಗಿ ಬೇಗ ಎದ್ದು ಸಾಟರ್ಡೆ ನೈಟೇ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಬಿಟ್ಟು, ಬೆಳಗ್ಗೆ ನಾನು ಚರ್ಚ್ಗೆ ಹೋಗ್ಬೇಕಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿ, ಮಕ್ಳಿದ್ರೆ ಅವ್ರನ್ನೂ ರೆಡಿ ಮಾಡಿಸಿ. ಪಾಪ ಹೆಣ್ಮಕ್ಳು ಗೊತ್ತು ಆ ಜಂಜಾಟ ಹೆಂಗಿರ್ತದೆ ಅಂತ ಹೇಳಿ, ರೆಡಿಯಾಗಿ ಬೇಗ ಟೈಮ್ ಆಯ್ತು ಅಂತಾನೆ ಇರ್ತಾರೆ ಅಲ್ವಾ? ಜೊತೆಲಿ ಅವ್ರ ಹಸ್ಬೆಂಡ್ ಇದ್ರೆ ಅವ್ರು ಹೇಳ್ತಾರೆ, ಇನ್ನೇ ಎಷ್ಟೊತ್ತು ರೆಡಿ, ಟೈಮ್ ಆಯ್ತು, ಬೇಗ ಹೋಗ್ಬೇಕು, ಚರ್ಚ್ಗೆ ಲೇಟ್ ಆಗಿ ಹೋಗ್ಬಾರ್ದು ಅಂತ ಅಂತಾರೆ. ಬೆಳಿಗ್ಗೆ ಕೂಡ ಸತೀಶ್ನ ಹೇಳ್ತಾರೆ, ಚರ್ಚ್ಗೆ ಲೇಟ್ ಆಗಿ ಹೋಗ್ಬಾರ್ದು, ಬೇಗ ರೆಡಿ ಆಗ್ರಿ. ನಮ್ಗೆ ಯಾವಾಗ್ಲೂ ರೆಡಿ ಆಗೋದ್ರಲ್ಲೇ ಜೀವನ ಕಳೀತಾ ಇದೆ, ಹೌದಲ್ವಾ? ಆದ್ರೆ ಎಷ್ಟು ಜನ ಇವತ್ತು ಯೇಸುವೆ ಬಂದ್ರೆ ನಾವು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀವಿ? ಹೌ ಮೆನಿ ಆಫ್ ಯು ಆರ್ ರೆಡಿ ಟು ಗೋ ವಿತ್ ಜೀಸಸ್? ತುಂಬಾ ಮುಖ್ಯ, ತುಂಬಾ ಪ್ರಾಮುಖ್ಯವಾದ ಪ್ರಶ್ನೆ. ನಾನು ಕ್ರೈಸ್ತನಾಗಿ ಏನ ಸಾಧನೆ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ನಾನು ಕ್ರೈಸ್ತನಾಗಿ ಏನೇನು ಕಾರ್ಯಗಳನ್ನ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ.
ನಾನು ಕ್ರೈಸ್ತನಾಗಿ ಯೇಸು ಸ್ವಾಮಿ ಈಗ ಬಂದ್ರೆ ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅನ್ನೋದೇ ಮುಖ್ಯ. ಆಮೇನ್ ಆಮೇನ್. ಹೇಳ್ರಿ ನಿಮ್ ಪಕ್ಕದಲ್ಲಿರೋರಿಗೆ, ನೀನ್ ಸಿದ್ಧವಾಗಿದ್ಯಾ ಅಂತ ಕೇಳ್ರಿ. ದೇವ್ರಿಗೆ ಸ್ತೋತ್ರ. ತುಂಬಾ ಜನ ನಾನು ಸಿದ್ಧವಾಗಿದ್ದೀನಿ, ಯಾಕಪ್ಪ ಈ ಗೋಡ್ ಸಾಕು ಸ್ವಾಮಿ, ಈ ಮನೇಲಿ ಕೊಡ ಕಾಟ ಸಾಕು ಸ್ವಾಮಿ, ಈ ನಮ್ಮ ರಿಲೇಟಿವ್ಸ್ ಕೊಡ ಕಾಟ ಸಾಕು ಸ್ವಾಮಿ, ಏಸಪ್ಪ ಬೇಗ ಏಸಪ್ಪ ಬರಲ್ಲ, ನೀನ್ ಸಿದ್ಧವಾಗಿದ್ರೆ ಬರ್ತಾರೆ. ಅಲ್ಲ, ನಾನು ತುಂಬಾ ಸರಿ ಕೇಳಿದ್ದೀನಿ, ದೇವ್ರ ಬೇಗ ಬಂದ್ಬಿಡ್ರಿ, ಯಾಕೆ ಈಗ ಗೋಳಾಡಿಸ್ತಾ ಇದೀರ ನಮ್ಮನ್ನ? ದೇವ್ರಿಗೆ ಗೊತ್ತು ಯಾವಾಗ ಬರ್ಬೇಕಂತ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಇರುವಂತ ವಿಷಯ ಅನಿರೀಕ್ಷಿತ ಸಂದರ್ಶನ, ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್. ಎಷ್ಟು ಜನಕ್ಕೆ ಇಷ್ಟ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್? ನಿಮ್ ಮನೆಗೆ ಬರ್ತೀನಿ, ಯಾರ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತೀನಿ, ಹೇಳೋದೇ ಇಲ್ಲ, ಏನ್ ಮಾಡ್ತಾ ಇರ್ತೀರಿ ನೋಡಿ. ಅಯ್ಯೋ ಗಿರೀಶ್ ಬಂದ್ಬಿಟ್ಟ ಅಂತ ಎದ್ದು ಓಡಿ ಎದ್ದು ಬಿದ್ದು. ಯೇಸು ಸ್ವಾಮಿ ದೇವರಲ್ಲಿರುವಂತ ಒಂದು ಗುಣ ನಾನು ಕಂಡುಕೊಂಡಿದ್ದು ಬೈಬಲ್ ಅಲ್ಲಿ, ದೇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಜನನ ಸಂಧಿಸಿದ್ರು. ಅವ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂಧಿಸಿದ್ರು. ಆ ಸಂಧಿಸುವಿಕೆಯಲ್ಲಿ ಒಂದು ವಿಚಾರ ಇತ್ತು, ಒಂದು ನಡೆಸುವಂತ ಕಾರ್ಯ ಇತ್ತು, ಒಂದು ವಿಷಯ ಇತ್ತು, ಅದು ಅವರನ್ನ ಬದಲಾಯಿಸಿತು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನಕ್ಕೆ ಯೇಸು ಸ್ವಾಮಿ ನಿಮ್ಮನ್ನ ಸಂಧಿಸಬೇಕಂತ ಆಸೆ ಪಡ್ತೀರಾ? ಎಲ್ಲರಿಗೂ ಆಸೆ ಇಲ್ಲ. ಯೇಸು ಸ್ವಾಮಿ ಒಂದ್ಸರಿ ನಮ್ಮನ್ನ ಸಂಧಿಸ್ಬಿಟ್ರೆ ನಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ಇನ್ನೂ ಬದಲಾಗಿಲ್ಲ ಅಂದ್ರೆ ಯೋಚನೆ ಮಾಡಿ, ಯೇಸು ಸ್ವಾಮಿ ನಿಮ್ಮನ್ನ ಸಂಧಿಸಿದಾರ ಇಲ್ವೋ ಯೋಚನೆ ಮಾಡಿ. ನೋಡೋಣ, ವಾಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್. ಬೈಬಲ್ ಅಲ್ಲಿ ತುಂಬಾ ತುಂಬಾ ಜನರನ್ನ ದೇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಮೊದಲನೇದಾಗಿ ಎಲ್ಲರೂ ಗೊತ್ತಿರುವ ಹಾಗೆ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ ತೆಗೆದುಕೊಂಡ್ರೆ ಯಾರಿದಾರಲ್ಲಿ? ವಾಕ್ಯ ಇದೆಪ್ಪ. ಯೋಹಾನ 4ನೇ ಅಧ್ಯಾಯ 13ನೇ ವಚನ. ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಓಕೆ, ಇಲ್ಲಿ ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಯನ್ನ ಸಂಧಿಸ್ತಾ ಇದ್ದಾರೆ. ಯಾವ ಸಮಯದಲ್ಲಿ? ಮಧ್ಯಾಹ್ನದ ಸಮಯದಲ್ಲಿ, ಬಿಸಿಲಿರುವಂತ ಸಮಯದಲ್ಲಿ ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಯನ್ನ ಸಂಧಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಸಮಾರ್ಯವನ್ನ ಹಾದಿ ಯಾರು ಹೋಗ್ತಾ ಇರಲಿಲ್ಲ. ಯಾವ ಯಹೂದ್ಯರು ಸಮಾರ್ಯವನ್ನ ದಾಟಿ ಆ ಕಡೆಯಿಂದ ಸುತ್ಕೊಂಡು ಹೋಗ್ತಾ ಇದ್ದಂಥವ್ರು ಯೇಸು ಸ್ವಾಮಿ ಸಮಾರ್ಯದೊಳಗೆ ಹಾದು ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂಧಿಸ್ತಾ ಇದ್ದಾರೆ. ಆ ಸ್ತ್ರೀಗೆ ಇದು ಅನ್ಎಕ್ಸ್ಪೆಕ್ಟೆಡ್. ಒಬ್ಬ ಯಹೂದ್ಯನು ಸಮಾರ್ಯದೊಳಗೆ ಕಾಣಿಸಿಕೊಳ್ಳೋದು ಅನ್ಎಕ್ಸ್ಪೆಕ್ಟೆಡ್. ಇವತ್ತು ನಾವು ಅನೇಕ ಜನರನ್ನ ಸಂಧಿಸ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವರನ್ನ ಸಂಧಿಸ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಸಂಧಿಸ್ತೀವಿ. ಆ ಒಂದು ಸಂಧಿಸುವಿಕೆ ನಮ್ಮ ಮನಸ್ಸಿನಲ್ಲಿ ಅನೇಕ ಕಾರ್ಯಗಳನ್ನ ಅಲ್ವಾ? ಯಾವುದೋ ಒಬ್ಬ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಅಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲಿ ನಾವು ಸಂಧಿಸಿದ್ರೆ ಅದು ನಮ್ಮ ಮನಸ್ಸಿಗೆ ಅನೇಕ ಯೋಚನೆಗಳನ್ನ ತರುತ್ತೆ. ಆ ಯೋಚನೆಗಳು ಕೆಲವೊಂದು ಸಾರಿ ನಮ್ಮನ್ನ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗುತ್ತೆ. ಆ ಯೋಚನೆಗಳು ನಮ್ಮನ್ನ ಕೆಲವೊಂದು ಸಾರಿ ಒಳ್ಳೆಯ ಯೋಚನೆಗೆ ನಡೆಸ್ಕೊಂಡು. ಇವತ್ತು ಕ್ರೈಸ್ತರಾಗಿರುವಂತ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಒಂದಿನ ನಮ್ಮನ್ನ ಸಂಧಿಸಿದ್ರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂಧಿಸಿದ್ರು. ಆ ದಿನವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಸೇವಕರು ನಿಮಗೆ ಬಂದು ದೇವರ ವಾಕ್ಯವನ್ನ, ಕರಪತ್ರವನ್ನು ಕೊಟ್ರು, ಯಾರೊಬ್ರು ಬಂದು ನಿಮ್ಗೆ ಹೇಳಿದ್ರು ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತೇಳಿ, ಆ ದಿನವನ್ನ ನೆನಪು ಮಾಡ್ಕೊಂಡ್ರು. ಯೇಸು ಸ್ವಾಮಿ ಇವತ್ತು ಸಮಾರ್ಯದ ಸ್ತ್ರೀಯನ್ನ ಸಂಧಿಸ್ತಾ ಇದ್ದಾರೆ. ಆಕೆಗೆ ಅದು ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ. ಹೇಗೆ 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 ಒಬ್ಬ ಯಹೂದ್ಯನು ಸಮಾರ್ಯದೊಳಗಡೆ ಇದ್ದಾನೆ? ಹೇಗೆ ಒಬ್ಬ ಯಹೂದ್ಯನು ಸಮಾರ್ಯದೊಳಗೆ ಇದ್ದಾನೆ? ಯೇಸು ಸ್ವಾಮಿ ಅದನ್ನ ನಿರ್ಧರಿಸಿಕೊಂಡಿದ್ರು. ನಾನು ಹೋಗ್ತೀನಿ ಸಮಾರ್ಯದೊಳಗೆ, ನಾನು ಸಮಾರ್ಯದೊಳಗಡೆ ಹೋಗ್ತೀನಿ, ಒಬ್ಬ ಸ್ತ್ರೀಯನ್ನ ಸಂಧಿಸ್ತೇನೆ, ಒಬ್ಬ ಸ್ತ್ರೀಯನ್ನ ಸಂಧಿಸ್ತೇನೆ. ನೀವು ಗವರ್ಮೆಂಟ್ ಸ್ಕೂಲ್ ಗೋಡೆಗಳನ್ನ ಎಷ್ಟೆಲ್ಲ ನೋಡಿದ್ದೀರಾ? ಗಲೀಜಾಗಿರೋದಲ್ಲಪ್ಪ, ಏನೇನೋ ಬರ್ದಿರ್ತಾರೆ, ಅದನ್ನ ನೋಡಿದ್ದೀರಾ? ಅದರಲ್ಲಿ ಒಂದು ಕೋಟ್ ಇದೆ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ನೋಡಿದ್ದೀರಾ? ಪಾಪ ನಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲ ಮಕ್ಕಳಿಗೆಲ್ಲ ಏನ್ ಗೊತ್ತು ಬಿಡಿ. ಯಾರ್ಯಾರು ಹಳ್ಳಿಗಳ ಕಡೆ ಹೋದ್ರೆ ದಯಮಾಡಿ ಓದ್ರಿ, ತುಂಬಾ ಒಳ್ಳೊಳ್ಳೆ ಕೋಟ್ಸ್ ಎಲ್ಲ ಬರ್ದಿರ್ತಾರೆ ಅದ್ರ ಮೇಲೆ. ಏನಂತ? ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಅಂದ್ರೆ ಒಂದು ಹೆಣ್ಣು ಏನಾದ್ರು ಕಲ್ತ್ಕೊಂಡ್ರೆ ಒಂದು ಶಾಲೆನ ತೆರೆದಂತೆ. ಯಾಕೆ? ತನ್ನ ಕುಟುಂಬದಲ್ಲಿ ಅದನ್ನ ಹೇಳ್ಕೊಡ್ತಾರೆ. ತಾಯಿನೇ ಮೊದಲ ಗುರು. ಇವತ್ತು ತಾಯಿ ಯಾರ್ಯಾರು ಇದ್ದೀರೋ ನಿಮ್ಮೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ದೊಡ್ಡ ಜವಾಬ್ದಾರಿ. ಅದಕ್ಕೆ ಸ್ವಾಮಿ ಒಂದು ಸ್ತ್ರೀಯನ್ನ ಸಂಧಿಸ್ತಾ ಇದ್ದಾರೆ. ಸಂಧಿಸ್ಬಿಟ್ಟು ಆಕೆಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ನೀರನ್ನ ಕೊಡ್ತೀನಿ, ನೀರನ್ನ ಕುಡಿದವರಿಗೆ ಬಾಯಾರಿಕೆ ಆಗೋದಿಲ್ಲ.
ಈ ನೀರನ್ನ ಕುಡಿದವರಿಗೆ ಬಾಯಾರಿಕೆ ಆಗುವುದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ವರ್ಡ್ಸ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಮ್ಯಾನ್. ಅನಿರೀಕ್ಷಿತವಾದ ವಿಷಯಗಳು ಆಕೆಯ ಜೀವಿತದಲ್ಲಿ ನಡೀತಾ ಇದೆ. ಆಕೆಯ ಜೀವಿತದಲ್ಲಿ ನಡೀತಾ ಇದೆ. ಯೇಸು ಸ್ವಾಮಿನ ಆಕೆ ಸಂಧಿಸಲಿ. ಯೇಸು ಸ್ವಾಮಿ ಆಕೆಯನ್ನು ಸಂಧಿಸಲಿ. ಒಂದು ಬಾವಿ ಹತ್ರ ಸಂಧಿಸಿ ಆಕೆ ಹೇಳಿದ್ದು, ನಾನು ನಿನಗೆ ನೀರು ಕೊಡ್ತೇನೆ, ಆ ನೀರನ್ನು ಕುಡಿಯೋರಿಗೆ ನೀರಿಡ್ತಾನೆ. ಅದೇ ಜೀವ ಜಲ. ಆ ಜೀವ ಜಲವನ್ನು ಕುಡಿದವರಿಗೆ ನೀರಿಡ್ತಾನೆ. ಆಕೆ ಹೇಳ್ತಿಲ್ಲ, ನನಗೆ ಕೊಡ್ರಿ, ಫಸ್ಟ್ ನನಗೆ ಕೊಡ್ರಿ, ನನಗೆ ಬಂದ್ ಸಾಕಾಗೋಗಿದೆ, ನೀರು ತುಂಬಿ ತುಂಬಿ ಸಾಕಾಗೋಗಿದೆ, ಲೈನಲ್ಲಿ ನಿಂತು ನಿಂತು ಸಾಕಾಗೋಗಿದೆ, BSW ಅವ್ರಿಗೆ ಫೋನ್ ಮಾಡಿ ಮಾಡಿ ಸಾಕಾಗೋಗಿದೆ, ನನ್ಗೆ ನೀರು ಕೊಟ್ಬಿಟ್ಟು. ಯೇಸು ಸ್ವಾಮಿ ಇಲ್ಲಿ ನಾವು ದೈಹಿಕವಾಗಿ ಬೇಕಾದಂತ H2O ಬಗ್ಗೆ ಮಾತಾಡ್ತಾ ಇಲ್ಲ, ನೀರ್ ಬಗ್ಗೆ ಮಾತಾಡ್ತಾ ಇಲ್ಲ. ಆತನು ಆತ್ಮಕ್ಕೆ ಬೇಕಾದ ನೀರಿನ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮಕ್ಕೆ ಬೇಕಾದ ನೀರಿನ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ಲೋಕದಲ್ಲಿ ಅನೇಕ ಅನಿರೀಕ್ಷಿತ ಸಂಗತಿಗಳು ನಡೀತಾ ಇದೆ. ಎಷ್ಟು ಜನ ಯೋಚನೆ ಮಾಡಿದ್ರೆ ಕೊರೋನಾ ಬರುತ್ತೆ ಅಂತ? ಯಾರು ಯೋಚನೆ ಮಾಡಿರ್ಲಿಲ್ಲ, ಊಹೆ ಕೂಡ ಮಾಡಿರ್ಲಿಲ್ಲ, ನಾವು ಇಮ್ಯಾಜಿನೇಷನ್ ಕೂಡ ಮಾಡಿಲ್ಲ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ. ಬಟ್ ಆಯ್ತು. ಅದೇ ರೀತಿ ಈಕೆಯ ಜೀವಿತದಲ್ಲಿ ಕೂಡ ಒಂದು ಅನಿರೀಕ್ಷಿತ ಘಟನೆ ನಡೀತಾ ಇದೆ. ಆಕೆಯ ಜೀವಿತವನ್ನು ಬದಲಾಯಿಸ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಗಂಡನನ್ನ ಕರ್ಕೊಂಬ. ಅವ್ರು ಹೇಳ್ತಾರೆ, ನನಗೆ ಗಂಡ ಇಲ್ಲ. She was in a living relationship. ದೇವರು ಆಕೆಯ ಜೀವಿತವನ್ನು ಬದಲಾಯಿಸ್ತಾರೆ. ಯೇಸು ಸ್ವಾಮಿಯ ಒಂದೇ ಒಂದು ಸಂದರ್ಶನ ಆಕೆಯ ಜೀವಿತವನ್ನು ಬದಲಾಯಿಸಿತು. ಆಕೆಯ ಜೀವಿತವನ್ನು ಮಾತ್ರ ಬದಲಾಯಿಸುವುದಲ್ಲದೆ ಆಕೆಯ ಹಳ್ಳಿ ಇರುವಂತ ಎಲ್ಲರ ಜೀವಿತವನ್ನು ಬದಲಾಯಿಸಿತು. ಇವತ್ತು ನಮ್ಮ ಜೀವಿತ ಬದಲಾಗೋದಾದ್ರೆ ನಮ್ಮ ಸುತ್ತಮುತ್ತಲಿರುವಂತ ಎಲ್ಲರ ಜೀವಿತ ಬದಲಾಗುತ್ತೆ. ನಾನು ತುಂಬಾ ಸರಿ ಹೇಳ್ತೀನಿ, ಈಗಲೂ ಹೇಳ್ತೀನಿ ಕೇಳಿ. ಸುವಾರ್ತೆ ಅನ್ನೋದು ನಾವು ಬಾಯಲ್ಲಿ ಹೇಳೋದಲ್ಲ, ಸುವಾರ್ತೆ ಅನ್ನೋದು ನಾವು ನಡ್ಕೊಳ್ಳುವಂತ ರೀತಿ. ಕ್ರೈಸ್ತಿಯ ಜೀವಿತ ಅನ್ನೋದು ನಾವು ಬಾಯಲ್ಲಿ ಮಾತಾಡೋದಲ್ಲ, ಕ್ರೈಸ್ತಿಯ ಜೀವಿತ ಅನ್ನೋದು ನಾವು ನಡೆದುಕೊಳ್ಳುವಂತ ರೀತಿ. ಯೇಸು ಸ್ವಾಮಿನ ಹಿಂಬಾಲಿಸು ಅಂತ ಹೇಳೋದಾದ್ರೆ ನಾವು ಬಾಯಲ್ಲಿ ಹೇಳೋದಲ್ಲ, ನಿನ್ನ ಯೋಚನೆಯಲ್ಲಿ ಮಾಡೋದು. ಯಾವತ್ತಾರು ಒಂದು ದಿನ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋವು ಮಾಡಿಬಿಟ್ರೆ ನಮ್ಗೆ ಎಷ್ಟು ಕೋಪ ಬರುತ್ತಲ್ಲ, ಆ ಒಂದು ನಿಮಿಷ ನಾವು ಯೋಚನೆ ಮಾಡ್ಬೇಕು, ಯೇಸು ಸ್ವಾಮಿ ನನ್ನ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು. ಯಾರೋ ಒಬ್ಬ ವ್ಯಕ್ತಿ ನೀವು ಮೋಸ ಮಾಡ್ಬಿಟ್ರೆ ನಾವು ಅನ್ಕೊಂತೀವಲ್ಲ, ಆ ವ್ಯಕ್ತಿ ಸರಿ ಇಲ್ಲ, ಯೇಸು ಸ್ವಾಮಿ ನಿನ್ನ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು. ಆ ವ್ಯಕ್ತಿನ ಬಿಟ್ಬಿಡ್ತಾ ಇದ್ರ, ಆ ವ್ಯಕ್ತಿ ತಿರ್ಗಾ ನೋವು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರ. ಇವತ್ತು ನಾವು ಎಂತ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಜನರನ್ನ ನೋಡಿ ಭಯ ಪಡ್ತಾ ಇದ್ದಂತ ಒಬ್ಬ ಸ್ತ್ರೀ, ಯಾಕೆ ಆಕೆಯ ಜೀವಿತ ಸರಿ ಇರಲಿಲ್ಲ. ಅವತ್ತು ಯೇಸು ಸ್ವಾಮಿ ಸಂಧಿಸಿದ ಮೇಲೆ ಜನರ ಹತ್ರ ಹೋಗಿ ಹೇಳ್ತಾರೆ, ನಾನು ಮೆಸ್ಸಾಯನನ್ನ ನೋಡಿದ್ದೀನಿ. ಇವತ್ತು ನಮ್ಮ ಜೀವಿತ ಸರಿ ಹೋಗದೆ ಹೋದ್ರೆ ನಾವು ಹೇಳುವಂತ ಸುವಾರ್ತೆ ಅದು ವ್ಯರ್ಥವಾದ ಸುವಾರ್ತೆ. ಇವತ್ತು ನಾವು ನಡೆಕೊಳ್ಳುವಂತ ರೀತಿ ಸರಿ ಆಗದೆ ಹೋದ್ರೆ ನಾವು ಸೇವಿಸುವಂತ ಯೇಸು ಸ್ವಾಮಿನ ನಾವು ಸರಿಯಾಗಿ ಸೇವಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಷ್ಟು ಜನ ಕ್ರೈಸ್ತರಿದ್ದೀರಾ? ಯೋಚನೆ ಮಾಡಿ ಕೈ ಮೇಲೆ ಎತ್ತಾ ಇದ್ದೀರಾ? ಎಷ್ಟು ಜನ ಕ್ರೈಸ್ತರಿದ್ದೀರಾ ಇಲ್ಲಿ? ಯೇಸು ಸ್ವಾಮಿನ ಹಿಂಬಾಲಿಸೋಣ. ಯೇಸು ಸ್ವಾಮಿನ ಕೇಳಿದೆ, ದೇವರೇ ನನ್ನ ಜೀವಿತ ಸರಿ ಇಲ್ಲ ಸ್ವಾಮಿ, ಬೇರೆಯವ್ರಿಗಿಂತ ನಿನ್ನ ಜೀವಿತ ಏನು ಅಂತ ನಿನಗೆ ಗೊತ್ತು. ಜನ ನಿನ್ ಬಗ್ಗೆ 100 ಮಾತಾಡ್ಲಿ, ಡೋಂಟ್ ಕೇರ್, ನಿನ್ನ ಜೀವಿತ ನಿನಗೆ ಗೊತ್ತು. ಯೇಸು ಸ್ವಾಮಿನ ಕೇಳು, ದೇವ್ರೆ ಇಲ್ಲಿ ನನ್ನನ್ನು ಸಂಧಿಸಿರಿ ಸ್ವಾಮಿ, ಈ ಸ್ಥಳದಲ್ಲಿ ನನ್ನನ್ನು ಸಂಧಿಸಿರಿ ಸ್ವಾಮಿ. Today we need to ask Jesus, Lord, encounter me. ದೇವ್ರೇ ನನ್ನನ್ನು ಸಂಧಿಸಿರಿ, ದೇವ್ರೇ ನನ್ನನ್ನು ಸಂಧಿಸಿರಿ. ಇವತ್ತು ತುಂಬಾ ಜನರಿಗೆ ಯೇಸು ಸ್ವಾಮಿ ಆಶೀರ್ವಾದ ಮಾಡ್ರಿ, ಯೇಸು ಸ್ವಾಮಿ ಆಶೀರ್ವಾದ ಮಾಡ್ರಿ ಅಲ್ಲ, ನಾವು ಕೇಳಬೇಕು, ಯೇಸಪ್ಪ ನನ್ನನ್ನು ಸಂಧಿಸಿರಿ ಅಂತ ಕೇಳಬೇಕು. ಆ ರೀತಿಯಾದ ಪ್ರಶ್ನೆ ನಾವು ಯೇಸು ಸ್ವಾಮಿ ಕೇಳುವಾಗ ದೇವರು ನಮ್ಮನ್ನು ಸಂಧಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಸಂಧಿಸುವಾಗ ಜೀವಿತ ಬದಲಾಗುತ್ತೆ. ಯೇಸು ಸ್ವಾಮಿ ಸಂಧಿಸುವಾಗ ಏನಾಗುತ್ತೆ? ಜೀವಿತ ಬದಲಾಗುತ್ತೆ. ಯೇಸು ಸ್ವಾಮಿನ ನಂಬೋದಕ್ಕಿಂತ ಮುಂಚೆ ಇದ್ದಂತ ಜೀವಿತ ಈಗಲೂ ಇರುವುದಾದ್ರೆ ನಾನು ನೀನು ಇನ್ನೂ ಸಿದ್ಧವಾಗಿಲ್ಲ.
ಯೇಸುಸ್ವಾಮಿ ನಂಬುವುದಕ್ಕಿಂತ ಮುಂಚೆ ಇದ್ದಂತ ಆ ಒಂದು ಆಚಾರ ವಿಚಾರಗಳು, ಕಾರ್ಯಗಳು, ಯೋಚನೆಗಳು ಇನ್ನೂ ನಮ್ಮಲ್ಲಿರುವುದಾದ್ರೆ ಇನ್ನೂ ನಾವು ಯೇಸುಸ್ವಾಮಿ ಬರೋಣಕ್ಕಾಗಿ ಸಿದ್ಧವಾಗಿಲ್ಲ. ಒಂದು ನೋವು ತರುವಂತ ಸಂಗತಿ ಏನ್ ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ಅನೇಕ ಜನರನ್ನ ಪೊಲೀಸರು ಹಿಡಿದ್ರು. ಏನಕ್ಕೋಸ್ಕರ? ಡ್ರಗ್ಸ್, ಇಲ್ಲಿಗಲ್ ಸಪ್ಲೈ, ಇದಕ್ಕೆಲ್ಲ ಹೇಳಿದ್ರು. ನಾನು ತುಂಬಾ ನೋವಾಗಿದೆ ಏನ್ ಗೊತ್ತಾ, ಅಲ್ಲಲ್ಲಿ ಒಬ್ರು ಕ್ರೈಸ್ತರ ನೇಮ್ ಬರ್ತಾರೆ. ಕ್ರೈಸ್ತರಾಗಿರುವಂತ ನಾವು ಇವತ್ತು ಎಲ್ಲಿದ್ದೀವಿ? ಯೇಸುಸ್ವಾಮಿ ನಮ್ಮನ್ನು ಇನ್ನೂ ಸಂಧಿಸಿಲ್ವಾ? ಯೇಸುಸ್ವಾಮಿ ಇನ್ನೂ ನಮ್ಮನ್ನು ಸಂಧಿಸಿಲ್ವಾ? ಯೋಹಾನ 7ನೇ ಅಧ್ಯಾಯ 38ನೇ ವಚನ ಯಾರಾದ್ರೂ ಓದಿ. ಜಾನ್ ಚಾಪ್ಟರ್ 7 ವರ್ಸ್ 38. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದರು. ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಯೇಸುಸ್ವಾಮಿ ಹೇಳಿದ್ರು, ನಾನೇ ಜೀವ ಕೊಡುವ ನೀರು. ಇವತ್ತು ಯೇಸುಸ್ವಾಮಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರು ಹರಿಯುವುದು. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಫ್ರಮ್ ಹಾರ್ಟ್ ಅಂತ ಇದೆ, ಹೃದಯದಿಂದ ಆಗ್ತಿದೆ. ಇವತ್ತು ಯಾರ ಬಾಯಿಂದ ಜೀವಕರವಾದ ನೀರು ಹರಿತಾ ಇದೆ? ಎಲ್ಲ ವಿಷಾಲೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನ ಬಾಯಿ ಒಳಗೆ ಹೋಗೋದು ಮನುಷ್ಯನ ಹೊಲೆ ಮಾಡಲ್ಲ ಅಂತ. ಒಳಗಡೆಯಿಂದ ಹೊರಗಡೆ ಬರ್ತದೆ ನೋಡ್ರಿ, ಅದು ಸಿಕ್ಕಾಪಟ್ಟೆ ಡೇಂಜರ್. ಅದೇ ನಮ್ಮನ್ನ ಪಾಪದಲ್ಲಿ ಸಿಕ್ಸೋದು, ಅದೇ ನಮ್ಮನ್ನ ಪಾಪದ ಮಾರ್ಗದಲ್ಲಿ ನಡೆಸೋದು. ಇವತ್ತು ನಾವು ಯಾವ ಮಾತನ್ನ ಆಡ್ತಾ ಇದ್ದೀವಿ? ನಿಮಗೆ ಗೊತ್ತಾ, ನಾವು ಆಡುವಂತ ಪ್ರತಿಯೊಂದು ಮಾತಿಗೂ ನಾವು ಲೆಕ್ಕ ಕೊಡ್ಬೇಕು. ಇವತ್ತು ನಾವು ಮಾತಾಡುವಂತ ಪ್ರತಿಯೊಂದು ಮಾತಿಗೂ ನಾವು ಲೆಕ್ಕ ಕೊಡ್ಬೇಕು. ದೇವರು ನಮ್ಮಲ್ಲಿ ಜೀವ ಜಲವನ್ನು ಇಟ್ಟಿದ್ದಾನೆ. ಆ ಜೀವ ಜಲದಿಂದ ಅನೇಕರನ್ನ ಜೀವದ ಕಡೆಗೆ ನಾವು ನಡೆಸಬೇಕು. ಇವತ್ತು ನಾವು ಅದನ್ನ ಮಾಡ್ತಾ ಇದೀವ? ಅನೇಕರ ಮನಸ್ಸನ್ನ ಮುರಿತಾ ಇದೀವಿ, ಅನೇಕರ ಹೃದಯವನ್ನ ಹಿಂಡ್ತಾ ಇದೀವಿ. ದೇವರು ಹೇಳ್ತಾನೆ, ಮಗನೇ ಮಗಳೇ ಎಚ್ಚರವಾಗು, ನಾನು ನಿನಗೆ ಕೊಟ್ಟಿರೋದು ವಿಶುದ್ಧ ನೀರಲ್ಲ, ಜೀವಕರವಾದ ನೀರು. ಜೀವಕರವಾದ ನೀರು. ನಮ್ಮ ಸಭೆಯ ವಾಗ್ದಾನ ವಚನ ಏನು? ನನ್ನನ್ನು ಕೇಳಿಕೊ, ನಾನು ನಿಮಗೆ ತಿಳಿಯದ ಮಹತ್ತಾದ ಗುಣಾರ್ಥಗಳನ್ನ ಗೋಚರ. ದೇವ್ರನ್ನ ಕೇಳ್ರಿ, ದೇವ್ರೇ ಹೇಳಿದಾರೆ ಕೇಳ್ರಿ ಅಂತ ನಮ್ಗೆ ಏನ್ ಕೇಳಕ್ಕೆ? ನಮಗೇನ್ ಕೇಳಕ್ಕೆ? ಕೇಳ್ರಿ, ದೇವರೇ ನನಗೆ ತಿಳಿಯಪಡಿಸಿ ನನ್ನ ತಪ್ಪೇನು, ನಾನು ಹೆಂಗ್ ಸರಿ ಹೋಗ್ಬೇಕು ತಿಳಿಸ್ರಿ ಅಂತ ಕೇಳೋನೆ ನಿಜವಾದ ಕ್ರೈಸ್ತನಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಆಮೆನ್, ಆಮೆನ್. ಎರಡನೇ ವ್ಯಕ್ತಿ ಯೇಸುಸ್ವಾಮಿ ಸಂಧಿಸಿದ ಯಾರು? ಓದೋಣ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 25ರಿಂದ 29. ಯಾರಾದ್ರೂ ನಿಧಾನವಾಗಿ ಸ್ಪಷ್ಟವಾಗಿ ಓದ್ರಿ. ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 20 ವರ್ಸ್ 25 to 29. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವನ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಸಾಕು. ಇಲ್ಲಿ ಯೇಸುಸ್ವಾಮಿ ಪುರಂದರನಾಗಿ ಎದ್ದಿದ್ದಾನೆ. ಎದ್ಮೇಲೆ ಆತನ ಶಿಷ್ಯರು ಎಲ್ಲರೂ ನಂಬಿದ್ರು. ತೋಮ ಹೇಳಿದ, ನಾನ್ ನಂಬಲ್ಲ. ನಾವು ಒಳ್ಳೇದನ್ನ ನಂಬಲ್ಲ, ಕೆಟ್ಟದನ್ನ ಟಕ್ ಅಂತ ನಂಬಿಡ್ತೀವಿ ಅಲ್ವಾ? ನನ್ನನ್ನು ಸೇರಿನೆ. ನಾನೇನು ಎಕ್ಸೆಪ್ಷನ್ ಅಲ್ಲ, ನಾನು ಅದೇ ಕಥೆನೆ, ನಾನು ಮನುಷ್ಯನೇ. ಮನುಷ್ಯರಿಗೆ ಆ ಒಂದು ನೆಗೆಟಿವ್ ಥಾಟ್ಸ್ ಬೇಗ ಬರುತ್ತೆ, ಒಳ್ಳೇದು ಬರಲ್ಲ ರೀ. ಒಳ್ಳೇದು ಬರ್ಬೇಕಂದ್ರೆ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡ್ಬೇಕು, ಅವಾಗಲೇ ಬರೋದದು. ತೋಮನ್ ಪರಿಸ್ಥಿತಿ ನೋಡ್ರಿ ಪಾಪ. ಅವ್ನು ಹೇಳ್ತಾವನೆ, ನಾನು ಯೇಸು ಸ್ವಾಮಿ
ಗಾಯಗಳಲ್ಲಿ ಕೈ ಹಿಡಿದ ಯೇಸುಸ್ವಾಮಿ ನಂಬಲ್ಲ. ಯೇಸುಸ್ವಾಮಿ ಗೊತ್ತು ಯಾರನ್ನ ಯಾವಾಗ ಹೆಂಗೆ ಸಂಧಿಸ್ಬೇಕಂತೇಳಿ. ದೇವ್ರು ಬಂದ್ರು, ತೋಮನಿಗೋಸ್ಕರ ಬಂದು, ನೋಡಪ್ಪ ಗಾಯಗಳು, ನನ್ನ ಪಕ್ಕೆ ಬಿಟ್ಟು ನೋಡು. ನಂಬದವನಾಗಿರದೆ ನಂಬುವಂತವನಾಗು. ದ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಬ್ರಾಟ್ ಫೇತ್. ಇವತ್ತು ಯೇಸುಸ್ವಾಮಿ ನಮ್ಮನ್ನ ಸಂಧಿಸುವಾಗ ಯೇಸುಸ್ವಾಮಿ ನಮ್ಮ ಜೀವಿತಕ್ಕೆ ಏನ್ ಬೇಕೋ ಅದನ್ನ ನಮಗೆ ಕೊಡ್ತಾರೆ. ಎಷ್ಟು ಜನ ನಂಬ್ತೀರಾ ಇದನ್ನ? ಅದಕ್ಕೆ ನಾನು ನನ್ನ ತಮ್ಮ ಮನೆಯಲ್ಲಿ ನಾವು 3 ಜನ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾ ಇದ್ವಿ. ನನ್ನ ತಮ್ಮ ಅಂದ ಗಿರೀಶಣ ಬಾ ಗಿರೀಶಣ ಎಲ್ಲ ಸ್ವಲ್ಪ ಬರ್ಕೊಂಡು ಕೂತ್ಕೊಂಡು ಬರಿತಾ ಇರ್ಬೇಕಾದ್ರೆ ನನ್ನ ತಮ್ಮ ಅಂದ ಗಿರೀಶಣ ಯೇಸುಸ್ವಾಮಿನ ಸಂಧಿಸಿದ್ರೆ ಆಗುವಂತ ಕಾರ್ಯಗಳ ಬಗ್ಗೆ ಬರಿಬೇಕು ಗಿರೀಶಣ. ನಾವಿದನ್ನ ಮಾಡ್ತಾ ಇರ್ತೀವಿ ಮನೇಲಿ ಅವಾಗ ಟೈಮ್ ಇದ್ದಾಗ, ಕೆಲಸ ಇದ್ದಾಗ ಮಾಡ್ತಾ ಇರ್ತೀವಿ. ಬರಿಬೇಕಾದ್ರೆ ಈ ಲೈನ್ಸ್ ನಾವು ಬರೆದಿರೋ 3 ಜನ ಕೂತ್ಕೊಂಡು ನಾನು ಓದ್ತೀನಿ. ಸಂದನೆ ನೀಡುವ ನಿನ್ ಸ್ಪರ್ಶಕ್ಕೆ ಕಾದಿರುವೆನು, ಸಮರ್ಪಿಸುವೆನು ನನ್ನ ಜೀವಿತವನ್ನ, ದುಬಾರತಿಯಾಗಿ ನಿನ್ನ ಸೇವೆಗೆ ಅರ್ಪಿಸುವೆನು ನನ್ನ ಜೀವಿತವನ್ನ, ಜೀವಿಸಲು ನಿನ್ನ ಹಾಗೆ ಅಂತೇಳಿ ಬರೆದಾದ್ಮೇಲೆ ಈ ಲೈನ್ಸ್ ನನ್ನ ತಲೆಯಲ್ಲಿ ಯಾವಾಗ್ಲೂ ಓಡ್ತಾನೆ ಇರ್ತಾ ಇತ್ತು. ಏನಕ್ಕೆ ಹಿಂಗ್ ಬಂತು, ಯಾವತ್ತು ಬರ್ತಿರ್ಲಿಲ್ಲ. ಆದ್ರೆ ಇದನ್ನ ನಾನು ಹಾಡ್ಲಿಕ್ಕೆ ಶುರು ಮಾಡಿದಾಗ ದೇವರು ಅನೇಕ ವಿಷಯಗಳನ್ನ ನಾನು ತೋರಿಸ್ಕೊಂಡು, ಯೇಸುಸ್ವಾಮಿನ ಸಂಧಿಸಿದ್ರೆ ಆಗುವಂತ ಬದಲಾವಣೆಗಳು ತುಂಬಾ ಬಲವಾಗಿರುತ್ತೆ. ಸತ್ಯವೇದದಲ್ಲಾಗಿರ್ಲಿ, ಇತಿಹಾಸದ ಆಗಿರ್ಲಿ, ಯೇಸುಸ್ವಾಮಿನ ಸಂಧಿಸಿದಂತ ವ್ಯಕ್ತಿ ಎಲ್ಲರಿಗಿಂತ ವ್ಯತ್ಯಾಸವುಳ್ಳವರಾಗಿರ್ತಾರೆ. ಆಮೇನ್ ಆಮೇನ್. ನೀವಿವತ್ತು ವ್ಯತ್ಯಾಸವಾಗಿಲ್ವಾ? ಯೋಚನೆ ಮಾಡಿ. ವ್ಯತ್ಯಾಸವಾಗಿರೋದು ಅಂದ್ರೆ ತಪ್ಪದರ್ಥ ಮಾಡ್ಕೊಂಡ್ಬೇಡ್ರಿ. ಅರ್ಧ ಇರೋ ಬಟ್ಟೆ ಹಾಕೊಳ್ಳೋದು, ಕಲರ್ ಹಾಕೊಳ್ಳೋದು, ಆ ತರ ವ್ಯತ್ಯಾಸವಾಗಿರೋದೆಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಜೀವಿತ ವ್ಯತ್ಯಾಸವಾಗಿರ್ತದೆ, ನಮ್ಮ ಹಾವಭಾವಗಳ ವ್ಯತ್ಯಾಸವಾಗಿರ್ತದೆ, ನಾವು ನೋಡುವಂತ ನಮ್ಮ ದೃಷ್ಟಿಕೋನ ವ್ಯತ್ಯಾಸವಾಗಿರ್ತದೆ, ನಾವು ಯೋಚಿಸುವಂತ ಯೋಚನೆ ವ್ಯತ್ಯಾಸವಾಗಿರ್ತದೆ. ಯೋಚನೆ ಮಾಡಿ. ತೋಮನನ್ನ ದೇವರು ಸಂಧಿಸಿದ್ರು, ಅವನ ಜೀವಿತ ಬದಲಾಯಿತು. ಆಮೇಲಿಂದ ಯಾರು ಸೇವೆ ಮಾಡಿದ್ರೋ ಬಿಡ್ತಾರೋ ಅವ್ನಿಗೆ ಗೊತ್ತಿಲ್ಲ. ಅವ್ನು ನಾನು ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದ. ಎಷ್ಟು ದೂರ ಬಂದ? ನಮ್ಮ ಭಾರತ ದೇಶದವರೆಗೂ ಬಂದ. ಅದಕ್ಕೆ ಇವತ್ತು ನಾವೆಲ್ಲ ಕೂತಿದ್ದೀವಿ. ಯೇಸುಸ್ವಾಮಿ ಅವನನ್ನ ಸಂಧಿಸದೆ ಹೋಗಿದ್ರೆ, ಯೇಸುಸ್ವಾಮಿ ಅವರನ್ನ ಸಂಧಿಸದೆ ಹೋಗಿದ್ರೆ ನಾನು ಇದ್ದು ನರಕ ದಾರಿಗೆ ಹೋಗ್ತಾ ಇರ್ತೇನೆ. ಯೇಸುಸ್ವಾಮಿ ಅವನನ್ನ ಸಂಧಿಸಿದಾಗ ಅವ್ರು ಮಾಡಿದ ಕಾರ್ಯ ಏನು ಗೊತ್ತಾ? ತನ್ನನ್ನು ತಾನು ಸಂಪೂರ್ಣವಾಗಿ ದೇವರು ಒಪ್ಪಿಸಿಕೊಂಡು, ತನ್ನನ್ನು ತಾನು ಸಂಪೂರ್ಣವಾಗಿ ದೇವರು ಒಪ್ಪಿಸಿಕೊಂಡು, ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ brought in him surrender. ಇವತ್ತು ಯೇಸುಸ್ವಾಮಿ ನಮ್ಮನ್ನು ಸಂಧಿಸುವಾಗ ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು, ಮೊದಲನೇದಾಗಿ ಯೇಸುಸ್ವಾಮಿ ನಮ್ಮನ್ನು ಸಂಧಿಸುವಾಗ ನಮ್ಮ ಜೀವಿತ ಬದಲಾಗುತ್ತೆ. ಎರಡನೇದಾಗಿ ಯೇಸುಸ್ವಾಮಿ ನಮ್ಮನ್ನು ಸಂಧಿಸುವಾಗ ನಾವು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ಯೆಶಾಯನನ್ನ ದೇವರು ಸಂಧಿಸಿದ್ರು. ಅವ್ರು ಹೇಳ್ತಾರೆ, ದೇವ್ರು ನನ್ನ ಯಾರನ್ನ ಕಳಿಸಿರ್ತೀನಿ, ನಾನು ಇದೀನಿ ದೇವ್ರು, ನನ್ನ ಕಳಿಸು. ಯೆಶಾಯನ ಹಿಸ್ಟರಿ ನೀವು ನೋಡೋದಾದ್ರೆ ಅವನು ಸುಮ್ಮನೆ ಇದ್ದಂತ ವ್ಯಕ್ತಿ ಅಲ್ಲ. ಇತಿಹಾಸದಲ್ಲಿ ನೀವು ನೋಡೋದಾದ್ರೆ ಅವನ ಕೆಲಸ ಏನ್ ಗೊತ್ತಾ? ರಾಜನ ಆಸ್ಥಾನದಲ್ಲಿ ಫಾರಿನ್ ಅಫೇರ್ಸ್ ನೋಡ್ಕೊಂತ ಇತ್ತು. ಅಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಇಲ್ಲ ದೇವ್ರ ಸಂಧಿಸು. ಎಲ್ಲ ಬಿಟ್ಟ ದೇವ್ರ ಸೇವೆಗಾಗಿ ಬಂದ. ದೇವರನ್ನ ಬಲವಾಗಿ ಉಪಯೋಗಿಸಿಕೊಂಡು, ಎಲ್ಲ ಪ್ರವಾದಿಗಳಿಗಿಂತ ಬಲವಾಗಿ ಆತನನ್ನ ದೇವರು ಉಪಯೋಗಿಸಿಕೊಂಡು, ದೇವರು ನಮ್ಮನ್ನ ಸಂಧಿಸಿದ್ರೆ ನಮ್ಮ ಜೀವಿತ ಬದಲಾಗುತ್ತೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಸಂಧಿಸಿದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರು ಒಪ್ಪಿಸಿಕೊಡ್ತೇವೆ. ಮೂರನೇ ವ್ಯಕ್ತಿ ಯೇಸುಸ್ವಾಮಿ ಸಂಧಿಸಿದ್ರು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 3ನೇ ವಚನ. Gospel according to John chapter 21 verse 3. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಸಾಕು. ಇಲ್ಲಿ
ಪೇತ್ರ ಯೇಸು ಸ್ವಾಮಿನ ನೋಡಿದ ಮೇಲೂ ಕೂಡ ಅವ್ರು ಡಿಸೈಡ್ ಮಾಡ್ತಾರೆ, ನಾನ್ ಮೀಡಿಯಾಕ್ಕೆ ಹೋಗ್ತೀನಪ್ಪ, ನನ್ನ ಕೈಲಾಗಲ್ಲ. ಯೇಸು ಸ್ವಾಮಿಗೋಸ್ಕರ ಜೀವಿತವನ್ನ ಸಮರ್ಪಿಸಿದಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನ್ ಮೀಡಿಯಾಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅನೇಕ ಜನ ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿ ಕೊಟ್ಟವರಾಗಿ ಇವತ್ತು ಯೇಸು ಸ್ವಾಮಿಗೆ ತನ್ನ ಜೀವಿತವನ್ನು ಒಪ್ಪಿಸಿ ಕೊಡಲಾರದೆ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇವತ್ತು ನಾವು ಹೇಳ್ತೀವಿ ನನ್ನ ಜೀವಿತ ಯೇಸು ಸ್ವಾಮಿಗೋಸ್ಕರ ನಾನು ಕೊಡ್ತೀನಿ ಅಂತ ಬಾಯಲ್ಲಿ ಹೇಳ್ಬಿಟ್ಟು ಹೃದಯದಲ್ಲಿ ಅಯ್ಯೋ ಇದಾಗುತ್ತಾ, ಇದು ನನ್ನ ಕೈಯಲ್ಲಿ ಆಗುತ್ತಾ? ನಿಮ್ಗೊಂದು ವಿಷಯ ಗೊತ್ತಾ, ಅನೇಕ ಸಮಯಗಳಲ್ಲಿ ಅನ್ಕೊಂತೀವಿ ನಾನು ಪರ್ಫೆಕ್ಟ್ ಆಗಿದ್ರೆ ದೇವ್ರ ಕಾರ್ಯ ಮಾಡ್ತಾರೆ. ಇಲ್ಲ, ನೀನ್ ಯಾವಾಗ ಇಂಪರ್ಫೆಕ್ಟ್ ಆಗಿರ್ತೀವಿ, ಯಾವಾಗ ನೀನ್ ದೇವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಅವಾಗಲೇ ದೇವ್ರ ಕಾರ್ಯ ಮಾಡೋದು. ಇದನ್ನ ತಿಳ್ಕೊಂಬಿಡ್ರಿ. ನಾನ್ ಪರ್ಫೆಕ್ಟ್ ಆಗಿದ್ದಾಗ ದೇವ್ರ ಕಾರ್ಯ ಮಾಡ್ತಾರೆ ಅಲ್ಲ, ನೀನ್ ಇಂಪರ್ಫೆಕ್ಟ್ ಆಗಿದ್ದಾಗ ನಿನ್ ಕೈಯಲ್ಲಿ ಆಗಲ್ಲ ಅಂದಾಗ ದೇವ್ರು ಮಾಡ್ತಾರೆ. ಇವತ್ತು ನಾವು ಅನೇಕ ಜನರನ್ನ ಅನೇಕ ಕಾರ್ಯಕ್ಕಾಗಿ ನೇಮಿಸ್ತೀವಿ. ಅನೇಕ ಕಾರ್ಯಕ್ಕಾಗಿ ನೇಮಿಸ್ಬಿಟ್ಟು ತಪ್ಪಾದ್ರೆ ಬೈತೀವಿ, ಏನ್ ಮಾಡ ಎಲ್ಲ ಮಾಡ್ತೀವಿ. ಆದ್ರೆ ದೇವರ ಪೊಸಿಷನ್ ಇದ್ರೆ ಏನ್ ಮಾಡ್ತಾರೆ ಗೊತ್ತಾ? ತಿರ್ಗಾ ಆತನನ್ನ ಸಂಧಿಸ್ತಾರೆ. ಪೇತ್ರನ ದೇವರು ಒಂದ್ಸರಿ ಸಂಧಿಸಿದ್ರು, ಹೇಳಿದ್ರು, ನನ್ ಪ್ರೀತಿ ಮಾಡ್ತೀಯ ಪೇತ್ರ? ಅವನ್ 3 ಸರಿ ಕೇಳಿ ಬೇಜಾರಾಗ್ಬಿಟ್ಟ. ಹೌದು ದೇವ್ರೆ, ನಿನಗೆ ಗೊತ್ತಲ್ಲ ದೇವ್ರೆ ಅಂದ್ಬಿಟ್ಟ. ಅದೇನ್ ಮಾಡ್ದ? ತಿರ್ಗಾ ಮೀನ್ ಹಿಡಿಯಕ್ ಹೋದ. ಏಸು ಬಿಟ್ಬಿಟ್ರ ಅವನ್ನ ಕರ್ಕೊಂಬಂದ. ಪಾರ್ವ ಮಗನೇ, ನಿನಗೆ ಕೊಟ್ಟಿರೋ ಕೆಲಸ ಅದಲ್ಲ, ಈ ಮೀನ್ ಹಿಡಿಯಕ್ಕೆಲ್ಲ ನಿನ್ಗೆ ಹೇಳಿತ್ತು ಅಂತೇಳಿ ಅವನ್ನ ಕರ್ಕೊಂಡ್ಬಂದು ಅವನಿಗೆ ನೇಮಿಸಿದ ಕೆಲಸಕ್ಕೆ ತಿರ್ಗಾ ಅವನನ್ನ ನೇಮಿಸಿ. ಟುಡೇ ವಿ ಗಿವ್ ಅಪ್ ಆನ್ ಪೀಪಲ್. ಟುಡೇ ವಿ ಗಿವ್ ಅಪ್ ಆನ್ ಪೀಪಲ್. ಆದ್ರೆ ದೇವ್ರು ಯಾರ ಮೇಲೂ ಗಿವ್ ಅಪ್ ಮಾಡೋಣ. ಎಂತ 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 ಹೀನ ಸ್ಥಿತಿಗೆ ನೀನು ಹೋಗ್ಬಿಟ್ರು, ನೀನು ಒಂದ್ಸರಿ ಏಸಪ್ಪ ಅಂದ್ರೆ ದೇವ್ರ ಕೈ ಕೊಟ್ಟ ಮೇಲೆ ಇರ್ತಾರೆ. ಆಮೇಲೆ ಯೋಚನೆ ಮಾಡ್ರಿ, ಯೇಸು ಸ್ವಾಮಿ ಜೊತೆ 3.5 ವರ್ಷ ಕಾಲ ಇದ್ದು ಆಪ್ತ ಶಿಷ್ಯ ಅಂತೇಳಿ ಹೆಸರು ತಗೊಂಡು ಇವಾಗ ಮೀಡಿಯಾಕ್ಕೆ ಹೋಗ್ತೀನಿ ಅಂತ ಯೇಸು ಸ್ವಾಮಿಗೆ ಎಷ್ಟು ಬೇಜಾರಾಗ್ಬೇಕು. ಯೇಸು ಸ್ವಾಮಿಗೆ ಎಷ್ಟು ಬೇಜಾರಾಗಬೇಕು. ಆದ್ರೂ ಕೂಡ ಯೇಸು ಸ್ವಾಮಿ ಅವರನ್ನ ಸಂಧಿಸಿದ್ರು. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಆನ್ ದಿ ಸೀ ಶೋರ್. ಯೇಸು ಸ್ವಾಮಿ ಸಂಧಿಸಿದ್ದು ಮಾತ್ರ ಅಲ್ಲ, ಪಾಪ ನೈಟ್ ಎಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಅವ್ರು ಬ್ರೇಕ್ಫಾಸ್ಟ್ ಬೇರೆ ರೆಡಿ ಮಾಡಿದ್ರು. ಅದು ನನ್ನ ಯೇಸು ಸ್ವಾಮಿ ಪ್ರೀತಿ. ಇವತ್ತು ನಮ್ಗೆ ಯಾರಾದ್ರೂ ಏನಾದ್ರು ಮಾಡ್ಬಿಟ್ರೆ ನಾವು ಅವ್ರು ನನ್ನ ಕಣ್ಣು ಮುಂದೆ ಕಾಣಿಸ್ಬಾರ್ದು. ಅವನು ಆ ಕಣ್ಣೆಲ್ಲ ಕಣ್ಣು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ಸ್ವಲ್ಪ ಕಣ್ಣು ಮಾಡ್ತಾರೆ ನೋಡ್ಬೇಕು, ಹಂಗೆ ಭಯ ಪಟ್ಕೊಂಡು ನೋಡೋಗ್ಬಿಡ್ಬೇಕು, ವಾಪಸ್ ಬರ್ಬಾರ್ದು ಹತ್ರಕ್ಕೆ. ಹಂಗೆ ಯೇಸು ಸ್ವಾಮಿ ಹೆಂಗ್ ಮಾಡಿಲ್ಲ. ಮಗನೇ ಸೋತೋದ, ಫೇಲ್ ಆದ, ಪರವಾಗಿಲ್ಲ, ಬಾ ನಾನು ಇದೇ ಮಾಡ್ತೀನಿ. ದಟ್ ಈಸ್ ಗಾಡ್ಸ್ ಲವ್. ದಟ್ ಈಸ್ ಗಾಡ್ಸ್ ಲವ್. ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ಯೇಸು ಸ್ವಾಮಿ ಹೇಳೋದು ಅದೇ. ದೇವರು ನಮ್ಮ ಜೀವಿತವನ್ನ ಬದಲಾಯಿಸಿದ್ದಾರೆ. ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸುವ ಹಾಗೆ ದೇವರು ಮಾಡಿದ್ದಾರೆ. 3ನೇದಾಗಿ ನಾವು ಸೋತೋದಾಗ ತಿರ್ಗಾ ಆತನ ಸನ್ನಿಧಿಗೆ ನಮ್ಮನ್ನು ಕರ್ಕೊಂಡು ಬರ್ತಾರೆ. ಇವತ್ತು ಹೊರಗಡೆ ತುಂಬಾ ಜನ ಅನ್ಕೊಂಬೋದು, ಇವರು ಆತ್ಮಿಕ ಜೀವಿತ ಚೆನ್ನಾಗಿದ್ದಾರೆ, ಇವ್ರ ಆತ್ಮಿಕ ಜೀವಿತದಲ್ಲಿ ಬಿದ್ದೋಗಿಲ್ಲ. ನಿಮಗ್ ಗೊತ್ತಾ? ಯೇಸು ಸ್ವಾಮಿ ಗೊತ್ತು ಪ್ರತಿಯೊಬ್ಬರ ಹೃದಯ. ಇವತ್ತೊಬ್ಬ ವ್ಯಕ್ತಿ ನೋಡ್ಬಿಟ್ಟು ಇವನ ಪ್ರೇಯರ್ ಮಾಡಲ್ಲ, ಏನು ಇಲ್ಲ. ನಮ್ ಕ್ರೈಸ್ತರ ಹತ್ರ ಇರೋದು ಕೆಟ್ಟ ಬುದ್ಧಿ ಅದೇ. ವಿ ಜಡ್ಜ್ ಪೀಪಲ್. ನಾವು ಒಬ್ಬ ವ್ಯಕ್ತಿ ನೋಡ್ಬಿಟ್ಟು ಇವ್ನು ಹಿಂಗೆ ಅಂತ ಹೇಳ್ಬಿಡ್ತೀವಿ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನ, ದೇವರ ಹತ್ರ ಹೋಗ್ಬಿಟ್ಟು ಅವನ್ನ ಸರಿ ಮಾಡ್ಲಿಕ್ಕೆ ಅಂತ. ವೇರ್ ಆರ್ ವಿ ಟುಡೇ? ನಮ್ಮ ಜೀವಿತ ಬದಲಾಗಿದೆಯಾ? ಯೇಸು ಸ್ವಾಮಿಗೆ ನಮ್ಮನ್ನು ನಾವು ಸಮರ್ಪಿಸಿದ್ದೇವಾ? ದೇವರು ಕೊಟ್ಟಂತ ಕಾರ್ಯವನ್ನ ಮಾಡ್ತಾ ಇದೀವ ಅಥವಾ ನಾವು ಮೀನಿಡಿಯಕ್ಕೆ ಹೋಗ್ತಾ ಇದೀವ? ಪೇತ್ರ ಅವತ್ತು ಮೀನಿಡಿಯಕ್ಕೆ ಹೋದಾಗ ಯೇಸು ಸ್ವಾಮಿ ಅವನ್ನ ಸಂಧಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಪೇತ್ರನ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಹೌದಾ? ಯೇಸು ಸ್ವಾಮಿಯ ಸಂದರ್ಶನ ನಮಗೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಇದೆ. ಯೇಸು ಸ್ವಾಮಿ ಮಾಡ್ತಾರೆ. ಆರ್ ಯು ರೆಡಿ ಟು ಗೋ ವಿತ್ ಹಿಮ್? In that unexpected visit, are you ready to go with him? ವಚನ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37ರಿಂದ 41ರವರೆಗೂ. ಯಾರಾದ್ರೂ ಸ್ಪಷ್ಟವಾಗಿ ನಿಧಾನವಾಗಿ ಹೋದ್ರಿ? ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37ರಿಂದ 41. Gospel according to Matthew chapter 24 37 to 41. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ
ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಹಾ. ಹಳೆಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಹಾ. ಏನು ತಿಳಿಯದೇ ಇದ್ದಾರಲ್ಲ, ಹಾ. ಅದರಂತೆ ಮನುಷ್ಯಕುಮಾರನ ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಹ್ಮ್. ಇರುವುದು. ಹ್ಮ್. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಹ್ಮ್. ಒಬ್ಬನು ಬಿಡಲ್ಪಡುವನು. ಹ್ಮ್. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಹ್ಮ್. ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಸಾಕು. ನೋಹನ ಕಾಲದಲ್ಲಿ ವಾಕ್ಯ ಹೇಳುತ್ತೇನಂತ? ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡ್ಕೊಡುತ್ತಾ ಎಲ್ಲ ಮಾಡ್ತಾ ಇದ್ರು. ಪ್ರಳಯ ಬಂತು, ಉಳ್ಕೊಂಡಿದ್ಯಾರು? ನೋಹ ಒಂದು ಕುಟುಂಬದವರು. ಯೇಸುಸ್ವಾಮಿ ಬರ್ತಾರೆ, ನಾವು ಯೇಸುಸ್ವಾಮಿ ಜೊತೆ ಹೋಗ್ಬೇಕು. ಸಿದ್ಧವಾಗಿದ್ದೀವಾ? ರಾಗಿ ಬೀಸ್ತಾ ಇರ್ತಾರೆ, ಒಬ್ರು ಮಾಯ ಇಲ್ಲ, ಇನ್ನೊಬ್ರು ಅಲ್ಲೇ. ಯೇಸುಸ್ವಾಮಿ ಬರೋ ಕಾಲ ಹಾಗೆ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಯೇಸುಸ್ವಾಮಿ ಕೊಡ್ತಾರೆ. ಆರ್ ಯು ರೆಡಿ ಟು ಗೋ ವಿತ್ ಹಿಮ್? ಇವತ್ತು ಕ್ರೈಸ್ತರಾಗಿರುವಂತ ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನಿವತ್ತು ಸಿದ್ಧವಾಗಿದ್ದೀನಾ? ಇನ್ನೊಂದು ವಚನ ಓದೋಣ. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನ ಯಾರಾದ್ರೂ ಓದ್ರಿ. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನ. ಇಗೋ, ಕಳ್ಳನು ಬರುವಂತೆ ಹ್ಮ್. ಬರುತ್ತೇನೆ. ಹ್ಮ್. ನಾನು ನಿರ್ವಾಣವಾಗಿ ಹ್ಮ್. ತಿರುಗಾಡಿ ಅವಮಾನಕ್ಕೆ ಗುರಿಯಾಗಿದ್ದೇನೆಂದು ಹ್ಮ್. ಎಚ್ಚರವಾಗಿದ್ದು ಹ್ಮ್. ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಹ್ಮ್. ಧನ್ಯನು. ತನ್ನ ವಸ್ತ್ರವನ್ನ ಕಾಪಾಡಿಕೊಳ್ಳುವವನು ಧನ್ಯನು. ಇವತ್ತು ದೇವರು ನಮಗೆ ಕೊಟ್ಟಿರುವಂತ ರಕ್ಷಣೆ ಅನ್ನುವಂತ ವಸ್ತ್ರವನ್ನ ಕಾಪಾಡಿಕೊಳ್ಳ್ರಿ. In an unexpected visit, we all should go to Jesus. Amen. ನೀವು ಪಕ್ಕದವರಿಗೆ ಹೇಳಿ, ಯೇಸುವೆ ಬರ್ಬೇಕಾದ್ರೆ ನಾನು ನಿನ್ ಜೊತೆಲಿ ಹೋಗ್ಬೇಕು. ಪಕ್ಕದಲ್ಲಿರೋ ನಾವೇನು ಬಿಟ್ಟೋದ್ರೆ ಅವ್ರು ಕೇಳ್ತಾನೆ, ಬಿಟ್ಟೋಗ್ಬಿಟ್ಟ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಹೇಳ್ತದೆ, ಬಾಯಬಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು. ಇವತ್ತು ನೀವು ಪಕ್ಕದಲ್ಲಿರೋರಿಗೆ ಹೇಳಿ, ಸಿದ್ಧವಾಗಿರಿ ಯಾವಾಗಲೂ. ಮೇಕಪ್ ಎಲ್ಲ ಪರವಾಗಿಲ್ಲ, ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಯೇಸುಸ್ವಾಮಿ ಕೇಳಲ್ಲ. ನಾವೇ ಕೇಳೋದು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಯೇಸುಸ್ವಾಮಿ ಹೃದಯ ನೋಡ್ತಾರೆ. ಸೊ ಆರ್ ಯು ರೆಡಿ ಟು ಗೋ ವಿತ್ ಜೀಸಸ್ ಇನ್ ದಟ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್? ಎಲ್ಲರ ಎದ್ದು ನಿಂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಎಲ್ಲರ ಎದ್ದು ನಿಂತ್ಕೊಂಡವರ ಒಂದು ನಿಮಿಷ ಯೋಚನೆ ಮಾಡೋಣ. ದೇವರೇ, ನಾನು ಸಿದ್ಧವಾಗಿದ್ದೀನ ಸ್ವಾಮಿ, ನಿನ್ನ ಜೊತೆಯಲ್ಲಿ ಬರ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನ. ನನ್ನ ಜೀವಿತ ನಿನ್ನ ಜೊತೆಯಲ್ಲಿ ಬರಲಿಕ್ಕೆ ಸಿದ್ಧವಾಗಿದೆಯಾ? ಇವತ್ತು ಲೋಕದಲ್ಲಿರುವಂತ ಜನ ಯಾವ ವಿಷಯವಾಗಿ ಸಿದ್ಧವಾಗಿದ್ದಾರೆ? ಇವತ್ತು ಕ್ರೈಸ್ತರಾಗಿರುವಂತ ನಾವು ಯಾವ ವಿಷಯದಲ್ಲಿ ಸಿದ್ಧವಾಗಿರಬೇಕು? ಸಿದ್ಧವಾಗಿಲ್ಲ ಅಂತ ಹೇಳಿದ್ರೆ ಯೇಸುವನ್ನ ಕೇಳಿದ್ರು, ದೇವ್ರೆ, ಈಗ ನನ್ನನ್ನು ಸಂಧಿಸಿರಿ ಸ್ವಾಮಿ, ನನ್ನ ಜೀವಿತವನ್ನು ಬದಲಾಯಿಸಿರಿ. ಅನೇಕ ವೇಳೆಗಳಲ್ಲಿ ನಾವು ಅನ್ಕೊಂತೀವಿ, ನಾನ್ ಕರೆಕ್ಟ್ ಆಗಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ. ಅವಾಗ ಯೇಸುಸ್ವಾಮಿ ಯಾವಾಗ ನಮ್ಮ ಮುಂದೆ ಬರ್ತಾರೆ, ಅವಾಗಲೇ ನಮಗೆ ಗೊತ್ತಾಗೋದು ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ. ಅದಕ್ಕೆ ಕೇಳಿದ್ರು, ದೇವ್ರೆ, ನನ್ನನ್ನು ಸಂಧಿಸಿರಿ ಸ್ವಾಮಿ. ಪೇತ್ರನನ್ನ ಯೇಸುಸ್ವಾಮಿ ಮೊದಲನೇ ಬಾರಿ ಸಂಧಿಸಿದಾಗ ಅವನು ಹೇಳಿದಂತ ಮಾತು, ಕರ್ತನೆ, ನನ್ನ ಪಾಪಾತ್ಮನ ನನ್ನ ಬಿಟ್ಟು ಹೋಗಂತೇಳಿ. ಅಲ್ಲಿವರೆಗೂ ಅವನು ಅನ್ಕೊಂಡಿದ್ದ ನಾನು ಸರಿಯಾಗಿದ್ದೇನೆ ಅಂತ. ಅಲ್ಲಿ ಯೇಸುಸ್ವಾಮಿ ಅವನ್ನ ಸಂಧಿಸಿದ ಮೇಲೆ ಗೊತ್ತಾಯ್ತು ಅವ್ರು ಪಾಪಿ ಅಂತೇಳಿ. ಯೆಶಾಯನನ್ನ ದೇವರು ಸಂಧಿಸ್ತಾ ಇದ್ದಾರೆ. ಸಂಧಿಸಿದಾಗ ಅವನು ಹೇಳ್ತಾನೆ, ನಾನು ಹೊಲಸು ತುಟಿ ಅವರ ಮಧ್ಯದಲ್ಲಿ ವಾಸ ಮಾಡುವಂತವನು. ಯೇಸುಸ್ವಾಮಿ ಅವನ್ನ ಸಂಧಿಸಿದಾಗಲೇ ಗೊತ್ತಾಯ್ತು ಅವನ ಆ ರೀತಿಯಾದ ಜೀವಿತವನ್ನ ಜೀವಿಸ್ತಾ ಇದ್ದಾನೆ ಅಂತ. ಇವತ್ತು ನಮ್ಮ ಜೀವಿತವನ್ನ ನಾವು ವಿವೇಚನೆ ಮಾಡಿದಷ್ಟು ನಮ್ಗೆ ಅರ್ಥ ಆಗದೆ ಇರುವಂತ ಕಾರ್ಯಗಳಿದೆ. ದೇವರನ್ನ ಕೇಳು, ದೇವರೇ, ನನ್ನನ್ನು ಒಂದು ಸಾರಿ ಸಂಧಿಸಿರಿ ಸ್ವಾಮಿ. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ನನಗೂ ಕೊಡ್ರಿ ಸ್ವಾಮಿ. ನನ್ನ ಜೀವಿತ ಬದಲಾಗಬೇಕಪ್ಪ. ಸ್ತೋತ್ರ ಸ್ವಾಮಿ. ದೇವರೇ, ಒಳ್ಳೆಯವನೇ ಅಪ್ಪ, ನಿನ್ನ ಪ್ರಸನ್ನತೆಗೆ ಬರ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಮ್ಮ ಹೃದಯಗಳನ್ನ ಸಂಧಿಸಿರಿ ಸ್ವಾಮಿ. ದೇವರೇ, ನಮ್ಮ ಜೀವಿತಗಳನ್ನ ಸಂಧಿಸಿರಿ ಸ್ವಾಮಿ. ನಿನಗೆ ಮೆಚ್ಚುಗೆ ಉಳ್ಳಂತ ನೀನು ದೇವರೇ ನಮಗೆ ಇಟ್ಟಿರುವಂತ ಜೀವಿತವನ್ನ ನಾವು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ಅಪ್ಪ. ಮನುಷ್ಯನಾಗಿ ಬಲಹೀನತೆಗಳಿದೆ ಸ್ವಾಮಿ, ನಮಗೆ ನಮ್ಮನ್ನ ಬದಲಾಯಿಸಿರಿ ಸ್ವಾಮಿ.
ನಿನ್ನ ಸಂದರ್ಶನವನ್ನು ನಮಗೆ ದಯಪಾಲಿಸಿಕೊಡ್ರಿ, ನಿನ್ನ ಸಂದನೆಯನ್ನು ನಮಗೆ ದಯಪಾಲಿಸಿಕೊಡ್ರಿ ಸ್ವಾಮಿ. ನಿನ್ನ ಆತ್ಮನು ದೇವರೇ ನಮ್ಮನ್ನು ಬದಲಾಯಿಸಲಿ, ನಿನಗೆ ಬೇಕಾದ ಹಾಗೆ ನಿನ್ನ ಚಿತ್ತದ ಪ್ರಕಾರವಾಗಿ ನೀನು ಯೋಚಿಸುವಂತ ರೀತಿಯಲ್ಲಿ ಅಪ್ಪ, ನೀನು ನಡೆಯುವಂತ ರೀತಿಯಲ್ಲಿ ನಮ್ಮನ್ನ ಬದಲಾಯಿಸಿರಿ ಅಪ್ಪ. ನಮ್ಮನ್ನ ಸಿದ್ಧಪಡಿಸಿರಿ ದೇವ್ರೆ, ನಿನಗೆ ಮೆಚ್ಚುಗೆಯುಳ್ಳ ಮೊದಲಿಗಿತಿಯಾಗಿ ದೇವ್ರೆ ನಾವು ಕಾಣಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿ ದೇವ್ರೆ. ನಿನ್ನ ಬಳಿಗೆ ನಾವು ಬರ್ತೇವಪ್ಪ, ನೀವು ನಡೆಸಿರಿ ಏಸಪ್ಪ. ದೇವ್ರೆ, ನಾವು ಪ್ರಾರ್ಥನೆಗಳನ್ನ ಕೇಳಿದ್ದೀರಿ ದೇವ್ರೆ. ಯಾರ್ಯಾರ ಹೃದಯದಲ್ಲಿ ನೊಂದುಕೊಂಡು ದೇವ್ರೆ ನನ್ನನ್ನು ಸಂಧಿಸಿರಿ ಅಂತ ಹೇಳ್ತಾ ಇದ್ದಾರೋ ದೇವ್ರೆ, ಅವರನ್ನು ನೀವು ಸಂಧಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಿನ್ನ ಜನರು ಸ್ವಾಮಿ, ನೀನು ಆದುಕೊಂಡ ಜನಾಂಗ ಸ್ವಾಮಿ. ದೇವರೇ, ನಿನ್ನ ಸಂದರ್ಶನವನ್ನು ನಮಗೆ ದಯಪಾಲಿಸಿಕೊಂಡು ಯೇಸುವೇ ನೀವು ನಡೆಸಿ, ಯೇಸು ಹೆಸರಿನಲ್ಲಿ ತಂದೆ. ನಾವೆಲ್ಲರೂ ಕ್ರೈಸ್ತರಿಗಿಂತ ಒಂದು ಪಟ್ಟು ಮೇಲೆ ಹೋಗಿದ್ದೇವೆ, ಇನ್ನೊಂದು ಹಂತಕ್ಕೆ ಹೋಗಿದ್ದೇವೆ. ನಾವೆಲ್ಲ ಏನಾಗಿದ್ದೇವೆ? ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಡಿಸೈಪಲ್ಸ್ ಆಫ್ ಕ್ರೈಸ್ಟ್. ಯಾಕೆ ನಾವು ಕ್ರೈಸ್ತರು ಅಂದ್ರೆ ಲೋಕದಲ್ಲಿ ಇರುವಂತ ಕ್ರೈಸ್ತರೊಂದಿಗೆ ನಮ್ಮನ್ನು ನಾವೇನ್ ಮಾಡ್ಕೊಂಡು ಗುರುತಿಸ್ಕೊಂಡ್ಬಿಡ್ತೀವಿ ಅಲ್ಲ. ಕ್ರೈಸ್ತರಾಗಿದ್ದರೆ ನಾನು ಹೀಗಿದ್ದೀನಿ. ನಾನು ಕ್ರೈಸ್ತರು ಮಾತ್ರವಲ್ಲ, ಕ್ರೈಸ್ತರಿಂದ ಒಂದು ಮೇಲೆ ಹೋಗಿದ್ದೀನಿ. ಏನಾಗಿದ್ದೀನಿ? ಜೋರಾಗಿ ಯೇಸು ಕ್ರಿಸ್ತನ ಶಿಷ್ಯರು. ಈಗ ವಾಕ್ಯ ಕೇಳದಂತೆ ನಡೀಬೇಕು. ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಶಾಂತಿ ಸಮಾಧಾನವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಿಮ್ಮನ್ನು ಆಶೀರ್ವದಿಸಲಿ.